ಕೇರಳದಲ್ಲಿ ಈ ರೀತಿಯ ಸಾಧನೆಗಳು ಕೇಳಲಿಕ್ಕೆ ಸಿಗುತ್ತೆ, ಆದರೆ ಕರ್ನಾಟಕದಲ್ಲಿ ತುಂಬ ಕಡಿಮೆ. ಆದರೆ ಮನುಷ್ಯನ ಜೀವನನ ಹಾಳು ಮಾಡೋದಕ್ಕೆ ಬೇರೆಯವರು ಇದನ್ನು ಬಳಸ್ತಾರೆ. ಸೊ ಮಂಡೂಕ ಪ್ರಯೋಗ ಅಂತಂದರೆ ಏನು ಸರ್? ಇದು ವ್ಯಕ್ತಿಯ ಬುದ್ಧಿ ದೇಹವನ್ನು ನಾಶ ಮಾಡುತ್ತೆ. ಭೂಮಿ ಒಳಗಡೆ ಬಿಟ್ಟಂಥ ಕ್ಷಣದಲ್ಲಿ ಏನಾಗುತ್ತೆ, ಅದು ಎಷ್ಟು ಕಾಲ ಬದುಕುತ್ತೆ, ಅಷ್ಟು ಕಾಲ ಯಾವ ರೀತಿ ನರಳುತ್ತೆ, ಅದು ಈ ವ್ಯಕ್ತಿಯ ಮೇಲೆ ಪರಿಣಾಮ ಆಗ್ತಾ ಹೋಗುತ್ತೆ. ಎಲ್ಲ ರೀತಿ ಇದ್ದಂಥ ಈ ಮನುಷ್ಯನಿಗೆ ಈ ಕಪ್ಪೆಯಿಂದನೂ ಹಿಂಗೆ ಮಾಡ್ಬೋದು ಅಂತ ಅಟ್ಲೀಸ್ಟ್ ಈ ಮೂಲ ಆದರೂ ಉಟ್ಕೊಂಡಿದ್ದು ಯಾವಾಗಿಂದ? ನಿಮಗೆ ತಂತ್ರ ಪದ್ಧತಿಯಲ್ಲಿ ಬಹಳಷ್ಟು ರೀತಿಯ ತಂತ್ರಗಳಿದೆ. ಅದರ ಮಾರ್ಗವಾಗಿ ಮಾಡಿದರೆ ಮಾತ್ರ ನಾವು ಅದನ್ನು ಮಾಡಲಿಕ್ಕೆ ಸಿಗಲಿಕ್ಕೆ, ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮಾಟ ಮಂತ್ರದ ವಿಚಾರದಲ್ಲಿ ಯೂಶಲಾಗಿ ಹೇಳಬೇಕು ಅಂದರೆ ಈ 3 ಥಿಂಗ್ಸ್ಗಳು ಸಿಗಲೇಬೇಕು ಅಂತ ಹೇಳ್ತಾರೆ. ಕಾಲಿನ ಧೂಳು, ಕೂದಲು ಅಥವಾ ಬಟ್ಟೆ. ಅವರು ಆಸೆ ಪಡುವಂಥ, ಇಷ್ಟಪಡುವಂಥ ವಸ್ತುಗಳನ್ನು, ಅವರು ಮುಟ್ಟಿ ಅನುಭವಿಸಿರ್ತಕ್ಕಂಥ ವಸ್ತುಗಳನ್ನು ಇದನ್ನು ಇಟ್ಕೊಂಡು ಪ್ರಯೋಗಗಳನ್ನು ಮಾಡ್ತಾರೆ. ಇದಕ್ಕೂ ಮೀರಿರ್ತಕ್ಕಂಥದ್ದು ಇನ್ನೊಂದಂತಂದರೆ ಈ ಹೆಣ್ಣು ಮಕ್ಕಳು ಋತು ಆಗುವಂಥ ಬ್ಲಡ್ಡಲ್ಲೂ ಕೂಡ ಮಾಡ್ತಾರೆ. ಅದು ಕೂಡ ಇವತ್ತಿಗೂ ಚಾಲ್ತಿಯಲ್ಲಿ ಇದೆ. ನಿಜವಾಗ್ಲೂ ಮಂಡೂಕ ಪ್ರಯೋಗನ ಮಾಡುವಂಥ ತಾಂತ್ರಿಕರು ಈಗಲೂ ಸಹ ಇದ್ದಾರಾ? ಶಿವ ಮತ್ತು ಶಕ್ತಿಯನ್ನು ವಶ ಮಾಡ್ಕೊಂಡಿರ್ತಕ್ಕಂಥವ್ರು ಅವರಿಬ್ಬರನ್ನ ಬಳಸ್ಕೊಂಡು ಮಾಡುವಂಥ ಕ್ರಿಯೆ ಇದು. ಮದ್ಯ, ಮಾಂಸ, ಮತ್ಸ್ಯ, ಮುದ್ರೆ, ಮೈಥುನ ಕ್ರಿಯೆ. ಈ ಕ್ರಿಯೆ ಯಾರು ಸಿದ್ಧಿ ಮಾಡ್ಕೊಂಡಿರ್ತಾರೆ, ಈ ಕ್ರಿಯೆಯಿಂದ ಬಳಸ್ಕೊಳ್ಳುವಂಥ ವಿಧಾನ ಯಾರು ಗೊತ್ತಿರುತ್ತೆ, ಅಂಥವ್ರು ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ಈ ಮಂಡೂಕ ಪ್ರಯೋಗ ಆಗಿರುವಂಥ ಮನೆಗಳಲ್ಲಿ ಈಗ ಅವ್ರನ್ನ ನೋಡ್ತಾ 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 ಈ ಪ್ರಯೋಗ ಇನ್ನೊಬ್ಬರ ಮೇಲೂ ಪರಿಣಾಮ ಬೀಳುವಂಥ ಸಾಧ್ಯತೆಗಳಿದೆಯಾ? ಒಂದು ಕಡೆ ಹಣ ಕಳ್ಕೊಂಡಿರ್ತಾರೆ, ದಿನ ಡಿಪ್ರೆಷನ್ ಆಗ್ತಾ ಇರ್ತಾರೆ, ದಾರಿದ್ರ್ಯದಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಈ ಒಬ್ಬ ವ್ಯಕ್ತಿಯಿಂದ ಇಡೀ ಅವ್ರ ಮನೆಯೇ ಹಾಳಾಗ್ತಾ ಇರುತ್ತೆ. ಸಾಧನಾ ಮಾರ್ಗ ತಿಳ್ಕೊಂಡಾಗ ಮಾತ್ರ ಇದರಿಂದ ನಿಮಗೆ ಪರಿಹಾರ ಮಾರ್ಗನೂ ಸಿಗ್ತಾ ಹೋಗುತ್ತೆ. ನಾವು ಹೇಳಿದ್ವಲ್ಲ, ನಾವು ಮಾಡುವಂಥದ್ದು ಒಂದು 50ರಿಂದ 60 ಭಾಗ ಅಷ್ಟೇ. ಇನ್ನು 40 ಭಾಗ ನಿಮ್ಮ ಇನ್ವಾಲ್ವ್ಮೆಂಟ್, ನಿಮ್ಮ ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ಬೇಕಾಗುತ್ತೆ. ಪ್ರಯೋಗ ಒಬ್ಬ ವ್ಯಕ್ತಿ ಮೇಲೆ ಮಾಡಿದ ನಂತರ ಎಷ್ಟು ಸಕ್ಸಸ್ ರೇಷಿಯೋ ಖಂಡಿತವಾಗ್ಲೂ ಅದು ವರ್ಕೌಟ್ ಆಗುತ್ತೆ ಅಂತ ನೀವು ಹೇಳ್ತೀರಾ? ಈಗ ಈ ವಿಡಿಯೋ ಎಷ್ಟು ವ್ಯೂಸ್ ಆಗುತ್ತೆ ಅಂತ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಮಸ್ಕಾರ, ವರಾಯಿ ಸ್ಟುಡಿಯೋಸ್ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಆತ್ಮೀಯದ ಸ್ವಾಗತ, ಸುಸ್ವಾಗತ. ಆ್ಯಂಡ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಮನಸ್ಸೋಪೂರ್ವಕವಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಈ ಬೆಂಬಲ ಅಪಾರವಾದದ್ದು, ನಾನು ಬಾಯಿಗಳಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಷ್ಟು ರೀತಿಯಲ್ಲಿ ಒಳ್ಳೆ ಬೆಂಬಲ ಕೊಡ್ತಾ ಇದ್ದಾರೆ ವರಾಯಿ ಸ್ಟುಡಿಯೋಸ್ಗೆ. ಅದೇ ರೀತಿ ಅದೇ ಚೊಚ್ಚಲ ಮನಸ್ಸಿನಲ್ಲಿ ತುಂಬ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ಕೊಡ್ಬೇಕು ಅನ್ನೋದೇ ನಮ್ಮ ವರಾಯಿ ಸ್ಟುಡಿಯೋಸ್ನ ಒಂದು ಉದ್ದೇಶ. ಅದರಲ್ಲಿ ನಾವು ಮಾತಾಡಿದಂಥ ಗುರುಗಳು ನಿಮಗೆ ಗೊತ್ತಿದೆ. ಉಚ್ಚಿಷ್ಟ ಗಣಪತಿ ಬಗ್ಗೆ ಮಾತಾಡಿ ಅಪಾರವಾದ ಒಳ್ಳೆಯ ರೆಸ್ಪಾನ್ಸ್ನ ತಗೊಂಡು ಇವತ್ತು ಕರ್ನಾಟಕದಾದ್ಯಂತ ಮನೆ ಮಾತಾಗ್ತಿದ್ದಾರೆ. ಮೂಲತಃ ತಾಂತ್ರಿಕ ಮನೆತವರಾಗಿರುವಂಥ ಇವರು ಜೀವನದಲ್ಲಿ ಏನಾದರೂ ಬಂದರೆ ಸಾಧನೆ ಮಾಡಲೇಬೇಕು, ಅದನ್ನು ಎಷ್ಟೇ ಕಷ್ಟ ಇದ್ರೂ ಹೋಗ್ಲಾಡಿಸ್ಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡಿರೋರು. ಸುಮಾರು ಏನಿಲ್ಲ ಅಂತಂದರೂ 7-8 ವರ್ಷಗಳಿಂದ ಈ ಸೇವೆಯಲ್ಲಿ ನಿರತರಾಗಿದ್ದಾರೆ. ಹಾಗೂ ಆ ತಾಯಿಯ ಆಶೀರ್ವಾದದೊಂದಿಗೆ, ಭೈರವನ ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾಮಾಖ್ಯದಲ್ಲಿ ಸಾಧನೆ ಮಾಡಿ ಮತ್ತು ಭೈರವ ಸಾಧನೆಯನ್ನು ಮಾಡಿ ಇವತ್ತು ನಮ್ಮ ಜೊತೆ ಇರುವಂಥ ಶ್ರೀಯುತ ಶ್ರೀನಿವಾಸ್ ತಾಂತ್ರಿಕ್ ಅವ್ರನ್ನ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಸರ್. ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಮಸ್ಕಾರ ರಂಜಿತ್ ಅವರು, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಆ್ಯಂಡ್ ಸುಮಾರು ಜನಕ್ಕೆ ಸೇವೆ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ನಿಮ್ಮನ್ನು ಇನ್ನೊಂದು ವಿಚಾರಕ್ಕೆ ಮಾತಾಡ್ಸೋಣ ಅನ್ನೋ ಒಂದು ಹಂಬಲ ಹಾಗೂ ಅದೊಂದು ತುಡಿತ ಮಿಡಿತಾ ಇದೆ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಹತ್ರ ಡಿಸ್ಕಸ್ ಮಾಡಿರೋ ಅದೇ ರೀತಿ ಯಾವತ್ತೂ ಕೇಳದಿರೋಂಥ ವಿಚಾರ ನಾನು ಇವತ್ತನ್ನು ಕೇಳ್ತಾ ಇದ್ದೀನಿ. ಯಾಕಂತಂದರೆ ನನಗೆ ಹೊಸದಿದು, ಹಾಗೂ ಜನಗಳಿಗೂ ಎಷ್ಟೋ ಜನಕ್ಕೆ ಹೊಸದು. ಕೇರಳದಲ್ಲಿ ಈ ರೀತಿಯ ಸಾಧನೆಗಳು ಕೇಳಲಿಕ್ಕೆ ಸಿಗುತ್ತೆ, ಆದರೆ ಕರ್ನಾಟಕದಲ್ಲಿ ತುಂಬ ಕಡಿಮೆ. ಆದರೆ ಮನುಷ್ಯನ ಜೀವನನ ಹಾಳು ಮಾಡೋದಕ್ಕೆ ಬೇರೆಯವರು ಇದನ್ನು ಬಳಸ್ತಾರೆ. ಇದನ್ನು ಎಚ್ಚೆತ್ಕೊಳ್ಳಿ ಅಂತ ಹೇಳೋವಂಥ ಒಂದು ಕಾರ್ಯಕ್ರಮ, ಆ ಒಂದು ವಿಚಾರ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಅದುವೇ ನೀವು ಹೇಳ್ದಂಗೆ ನಾವು ನಿಮ್ಗೆ ಹೇಳ್ತಾ ಇರೋಂಥದ್ದು. ಇವತ್ತು ನಾವು ಮಾತಾಡ್ತಾ ಇರೋದು ಮಂಡೂಕ ಪ್ರಯೋಗದ ಬಗ್ಗೆ. ಮಂಡೂಕ ಪ್ರಯೋಗ ಸರ್, ಮಂಡೂಕ ಅಂತಂದರೆ ಕಪ್ಪೆ, ಇಷ್ಟೇ ನನಗೆ ಗೊತ್ತಿರೋದು. ಇದರಲ್ಲಿ ಪ್ರಯೋಗ ಮಾಡ್ತಾರೆ ಅಂತ ಸತ್ಯವಾಗಲೂ ನನಗೆ ಗೊತ್ತಿಲ್ಲ. ಸೊ ಮಂಡೂಕ ಪ್ರಯೋಗ ಅಂತಂದರೆ ಏನು ಸರ್? ಹೆಂಗಿದು ಶುರುವಾಯಿತು? ಎಲ್ಲಿಂದ ಬಂತು? ಈಗ ಏನಾಗುತ್ತೆ ರಂಜಿತ್ ಅವರೇ, ಕೇರಳ ಅಂದ ತಕ್ಷಣ ಜನಗಳಿಗೆ ದೈವನಾಡು, ದೈವನಾಡಲ್ಲಿ ಎಲ್ಲವೂ ಒಳ್ಳೆಯದೇ ನಡೆಯುತ್ತದೆ ಅಂತೇಳಿ ತಿಳ್ಕೊಂಡಿರ್ತಾರೆ. ಬಟ್ ಅಲ್ಲಿ ತಂತ್ರವಿದ್ಯೆ, ತಂತ್ರಶಕ್ತಿ, ತಂತ್ರ ಪದ್ಧತಿಗಳೇ ಬೇರೆ ರೀತಿ ಇರುತ್ತೆ. ಅಲ್ಲಿ ಬಹಳಷ್ಟು ಆಚರಣೆಯಲ್ಲಿರ್ತಕ್ಕಂಥದ್ದು ಈ ಭೂತ ವೈದ್ಯ ಪದ್ಧತಿ ಅಂತ ಹೇಳ್ತೀವಿ. ಈ ಪದ್ಧತಿಯಲ್ಲಿ ಎಲ್ಲವೂ ನಡೀತಕ್ಕಂಥದ್ದು ಬಹಳ ವಿಚಾರವಾಗಿರ್ತಕ್ಕಂಥದ್ದು ಈ ಮಂಡೂಕ ಪ್ರಯೋಗ. ಈ ಮಂಡೂಕ ಪ್ರಯೋಗನೇ ಯಾಕೆ ಜನ ಭಾಳಷ್ಟು ಮಾಡಿಸ್ತಾರೆ ಅಥವಾ ಮಾಡ್ತಾರೆ, ಅಥವಾ ಜನಗಳಿಗೆ ಗೊತ್ತೋ ಗೊತ್ತಿಲ್ಲದೇನೋ ಇದ್ರ ವಿಚಾರ ತಿಳ್ಕೊಳ್ತಾ ಇರ್ತಾರೆ. ಭಾಳಷ್ಟು ಜನಕ್ಕೆ ಇದು ಆ ಕಡೆ ಭಾಗದಲ್ಲಿ ತಿರುಗಾಡಿರ್ತಕ್ಕಂಥವ್ರಿಗೆ ಅಥವಾ ಈ ಮಾಟ ಮಂತ್ರ ಮಾಡಿಸ್ತಿರತಕ್ಕಂಥವ್ರಿಗೆ ಇದು ಬಹಳ ಗೊತ್ತಿರುತ್ತೆ. ಅದರಲ್ಲೂ ಈ ಮಂಡೂಕ ಪ್ರಯೋಗ ಅನ್ನೋದು ಇದೆಯಲ್ಲ, ಇದು ವ್ಯಕ್ತಿಯ ಬುದ್ಧಿ ದೇಹವನ್ನು ನಾಶ ಮಾಡುತ್ತೆ. ಈ ಬುದ್ಧಿ ದೇಹವನ್ನು ನಾಶ ಮಾಡಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಎಲ್ಲ ನರಳುತ್ತಾನೆ ಅಂತಂದರೆ ಅದು ಹೇಳಲಿಕ್ಕೆ ಅಸಾಧ್ಯವಾದಂಥ ಮಾತುಗಳು. ಯಾಕಂತಂದರೆ ಒಬ್ಬ ವ್ಯಕ್ತಿಯನ್ನು ನಾವು ನೇರವಾಗಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಏನು ಮಾಡ್ತಾರೆ, ಅಲ್ಲಿಯೇ ಕೆಲವು ತಾಂತ್ರಿಕರು
ಅಲ್ಲಿ ಕೆಲವೊಂದು ಕೇರಳದ ಮನೆತನದ ತಾಂತ್ರಿಕರುಗಳಿದ್ದಾರೆ. ಆ ಮನೆತನದ ತಾಂತ್ರಿಕರು ಏನು ಮಾಡ್ತಾರೆ ಅಂತಂದರೆ, ಈಗ ನಾವು ಬಳಸಲಿಕ್ಕೆ ಏನಾದರೂ ಒಂದು ವಸ್ತು ಬೇಕೇ ಬೇಕಾಗುತ್ತೆ. ವಸ್ತು ಅನ್ನೋಕ್ಕಿಂತ ವ್ಯಕ್ತಿ ಅನ್ನೋಕ್ಕಿಂತ ನಾವು ಒಂದು ಪ್ರಾಣಿಯನ್ನು ನೆನ್ಕೋಬೇಕಾಗತ್ತೆ. ಆ ಪ್ರಾಣಿಯ ಮೇಲೆ ನಾವೇನೆಲ್ಲ ಪ್ರಯೋಗ ಮಾಡ್ತೀವಿ ಅನ್ನೋದನ್ನು ನೋಡಬೇಕಾಗತ್ತೆ. ಈಗ ನಾವು ಮಂಡುಕನೇ ಯಾಕೆ ಅಂದರೆ, ಕಪ್ಪೆನೇ ಯಾಕೆ ಇದನ್ನು ಬಳಸ್ಕೊಳ್ತೀವಿ ಅಂತಂದರೆ, ಈಗ ನೋಡಿ ಕಪ್ಪೆ ನಿಮಗೆ ಭೂಮಿ ಒಳಗಡೆನೂ ವಾಸ ಮಾಡುತ್ತೆ, ಭೂಮಿ ಹೊರಗಡೆನೂ ವಾಸ ಮಾಡುತ್ತೆ. 6 ತಿಂಗಳು ಭೂಮಿ ಒಳಗಡೆ ಇರುತ್ತೆ, 6 ತಿಂಗಳು ಭೂಮಿ ಮೇಲ್ಗಡೆ ಇರುತ್ತೆ. ನಿಜ. ಹಾಗಾಗಿ ಈ ತಂತ್ರವನ್ನು ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ, ಆ ಕಪ್ಪೆಯನ್ನು ಬಂಧನ ಮಾಡ್ತೀವಿ, ಮಂಡಲದಲ್ಲಿಟ್ಟು ಕೆಲವೊಂದು ತಂತ್ರ ಪದ್ಧತಿಯಲ್ಲಿ ಅದರ ಮೇಲೆ ಆ ವ್ಯಕ್ತಿಯನ್ನು ಆಹ್ವಾನ ಮಾಡಬೇಕಾಗತ್ತೆ. ಆ ವ್ಯಕ್ತಿಯನ್ನು ಆಹ್ವಾನ ಮಾಡಿದ ಮೇಲೆ ಅದಕ್ಕೆ ಕೆಲವೊಂದು ಬೇರುಗಳಿಂದ, ಕೆಲವೊಂದು ರಕ್ತಗಳಿಂದ, ಕೆಲವೊಂದು ಆ ವ್ಯಕ್ತಿಯ ವಸ್ತುಗಳಿಂದ ಅದರ ಮೇಲೆ ಪ್ರಯೋಗಗಳು ಮಾಡ್ತಾ ಹೋಗ್ತೀವಿ. ಅದ್ರ ಮೇಲೆ ಪ್ರಯೋಗ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ, ಅದು ಯಾವ ರೀತಿ ವಿಕೃತ ರೂಪ ತಗೊಳ್ತಾ ಹೋಗುತ್ತೆ. ಸಾಯಬೇಕಾದ್ರೆ ಮನುಷ್ಯ ಹೇಗೆ ಸಾಯ್ತಾನೆ, ನ್ಯಾಚುರಲ್ ಡೆತ್ ಬೇರೆ. ನ್ಯಾಚುರಲ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಈಗಿನ ಕಾಲದಲ್ಲಿ, ನೀವು ನೋಡ್ತಾನೆ ಇದ್ದೀರಾ. ಆ ಥರ ಸತ್ತರದ್ದು ನ್ಯಾಚುರಲ್ ಸತ್ತ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ, ಅವನು ದಿನ ಒಂದೊಂದು ರೀತಿಯ ರೂಪಗಳನ್ನು ತಗೊಳ್ತಾ ಹೋಗ್ತಾನೆ. ಯಾಕೆ ತಗೊಳ್ತಾ ಹೋಗ್ತಾನೆ ಅಂತಂದರೆ, ಆ ಕಪ್ಪೆ ಸಾಯುವಾಗ ಯಾವ್ಯಾವ ರೂಪಗಳು ತಗೊಳ್ತಾ ಹೋಗುತ್ತಲ್ಲ, ಈಗ ಅದನ್ನು ತಂತ್ರ ಪದ್ಧತಿಯಲ್ಲಿ ಸಿದ್ಧಿ ಮಾಡಿರ್ತಕ್ಕಂಥವ್ನು ಅದರ ಮೇಲೆ ಕೆಲವೊಂದು ವಾಮಾಚಾರಗಳನ್ನು ಮಾಡಿ ಅದನ್ನು ಭೂಮಿ ಒಳಗಡೆ ಬಿಡ್ತಾನೆ. ಭೂಮಿ ಒಳಗಡೆ ಬಿಟ್ಟಂಥ ಕ್ಷಣದಲ್ಲಿ ಏನಾಗುತ್ತೆ, ಅದು ಎಷ್ಟು ಕಾಲ ಬದುಕುತ್ತೆ, ಅಷ್ಟು ಕಾಲ ಯಾವ ರೀತಿ ನರಳುತ್ತೆ, ಅದು ಈ ವ್ಯಕ್ತಿಯ ಮೇಲೆ ಪರಿಣಾಮ ಆಗ್ತಾ ಹೋಗುತ್ತೆ. ಸಪೋಸ್ ನಿಮ್ಗೆ ಹೇಳಬೇಕಾದ್ರೆ, ಈಗ ಆ ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡಿದಾಗ ಮುಖ್ಯವಾಗಿ ನಾಲಿಗೆ ಬಂದಾಗ್ತಾ ಹೋಗುತ್ತೆ. ಅವನಿಗೆಲ್ಲವೂ ತಿಳಿಯುತ್ತೆ, ಹೇಳಲಿಕ್ಕಾಗಲ್ಲ. ಕೈಕಾಲು ಸಣ್ಣ ಆಗ್ತಾ ಹೋಗುತ್ತೆ, ಹೊಟ್ಟೆ ಎಲ್ಲ ಊದ್ಕೊಳ್ತಾ ಹೋಗುತ್ತೆ. ಅಂದರೆ ಆ ಪ್ರಾಣಿ ಯಾವ ರೀತಿ ಆಕಾರವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಅದನ್ನು ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅಂದರೆ ಇವನ ಮೇಲೆ ಅದು ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಫೇಸ್ ಎಲ್ಲ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ, ಬಾಡಿ ಎಲ್ಲ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ, ಚರ್ಮ ಎಲ್ಲ ಎಡೆಯುವಂಥದ್ದಾಗುತ್ತೆ. ದಿನಕ್ಕೊಂದು ವಿಕೃತ ರೂಪ ತಗೊಳ್ತಾ ಹೋಗ್ತಾನೆ. ಕನಿಷ್ಠ ಪಕ್ಷ ಅವನು 6 ತಿಂಗಳು ಬದುಕಿದ್ದೇ ಹೆಚ್ಚು. ಅರ್ಥ ಆಯ್ತಲ್ಲ. ಇದರಲ್ಲಿ ಅವನು ಏನಾದರೂ ಸಾಧಕನಾಗಿದ್ದರೆ ಅಥವಾ ದೇವರು ಪೂಜೆಗಳನ್ನು ಮಾಡ್ತಾ ಇದ್ದರೆ ಅವನಿಗೂ ಆ ಎಫೆಕ್ಟ್ ಹೊಡೆಯುತ್ತೆ. ಹೊಡೆಯಲ್ಲ ಅಂತ ಹೇಳಲಿಕ್ಕಾಗಲ್ಲ ನಾವು. ಯಾಕಂತಂದರೆ ಈಗ ಆ ತಂತ್ರ ಪದ್ಧತಿ ಆ ರೀತಿ ಇರುತ್ತೆ. ಈಗಿನ ಕಾಲದಲ್ಲಿ ನೋಡಿ, ಯಾರಲ್ಲೂ ಕೂಡ ನೀವು ನೋಡಿದ್ರು ಕೂಡ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ನಾನು ಸಣ್ಣ ಪುಟ್ಟ ಪೂಜೆಗಳು ಮಾಡಿಸ್ತಾ ಇದ್ದೀನಿ, ಸಾತ್ವಿಕ ಪೂಜೆಗಳನ್ನು ಮಾಡಿಸ್ತಾ ಇದ್ದೀನಿ, ಹೋಮಗಳನ್ನು ಮಾಡಿಸ್ತಾ ಇದ್ದೀನಿ, ಮನೆಯಲ್ಲಿ ಸತ್ಯನಾರಾಯಣ ಪೂಜೆಗಳು, ಇಂಥ ಪೂಜೆಗಳಿಂದ ಇಂಥ ಎಫೆಕ್ಟನ್ನು ನೀವು ತಡೀಲಿಕ್ಕಾಗಲ್ಲ. ಹೌದಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಂತಂದರೆ ಈ ಉಗ್ರ ದೇವತೆಗಳ ಉಪಾಸನೆ ಇದು. ನಿಮ್ಮಲ್ಲಿ ಯಾವುದಾದ್ರೂ ಒಂದು ಸಾಧನ ಮಾರ್ಗ ಇರಬೇಕು, ನಿಮ್ಮಲ್ಲಿ ಏನಾದರೂ ಒಂದು ಸಿದ್ಧಿ ಮಾಡ್ಕೊಂಡಿರಬೇಕು, ನಿಮ್ಮಲ್ಲಿ ಯಾವುದಾದ್ರು ಒಂದು ತಂತ್ರ ಶಕ್ತಿ ಇದ್ದಾಗ ಮಾತ್ರ ಕೆಲವೊಂದನ್ನು ನೀವು ತಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ದೊಡ್ಡ ದೊಡ್ಡ ಜನಗಳಲ್ಲಿ, ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಯಾಕೆ ಇದೆಲ್ಲ ನಡೆಯುತ್ತೆ ಅಥವಾ ನಡೆಯಲ್ಲ ಅಂತ ಕೇಳ್ಬೋದು ನೀವು. ಯಾಕೆ ನಡೆಯಲ್ಲ ಅಂತಂದರೆ, ಈಗಿನ ಕಾಲದಲ್ಲಿ ನೀವೆಲ್ಲ ಹೇಳ್ತೀರ ಈ VIP ಗಳು, VVIP ಜನಗಳು ಅಂತೇಳಿ, ಅವ್ರಿಗೆ ಯಾಕೆ ಇದೆಲ್ಲ ಆಗಲ್ಲ ಎಫೆಕ್ಟ್ ಅಂತ ಕೇಳ್ತೀರ. ಯಾಕಂದರೆ ಅವರು ದಿನನಿತ್ಯ ಅವ್ರಿಗೆ ಅಂಥೇಳಿ ಕೆಲಸ ಮಾಡುವಂಥ ಕೆಲವೊಬ್ಬರು ತಾಂತ್ರಿಕರಿದ್ದಾರೆ. ಅವ್ರಿಗೆ ಅಂತ ಕೆಲವೊಂದು ಪೂಜೆ ಪುನಸ್ಕಾರಗಳಿದೆ. ಅವ್ರು ದುಡಿದಂಥ ಭಾಗದಲ್ಲಿ ಇಷ್ಟು ಪೂಜೆಗಳಿಗೆ ಅಂತೇಳಿ ಎತ್ತಿಡ್ತಾರೆ. ಯಾಕಂದರೆ ಅವ್ರಿಗೆ ಭಯ ಇರುತ್ತೆ, ನಾನು ಸಾಮಾಜಿಕವಾಗಿ ಓಡಾಡ್ತಾ ಇದ್ದೀನಿ, ನಾನು ಸಮಾಜ ಕ್ಷೇತ್ರದಲ್ಲಿದ್ದೀನಿ, ನಾನು ರಾಜಕೀಯ ಕ್ಷೇತ್ರದಲ್ಲಿದ್ದೀನಿ, ನಾನು ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿದ್ದೀನಿ, ನನ್ನನ್ನು ನೋಡುವಂಥ ಜನಗಳಿರ್ತಾರೆ, ನನ್ನ ಬಗ್ಗೆ ಯಾರಾದರೂ ಮಾಡುವಂಥವ್ರು ಇರ್ತಾರೆ, ನನ್ನನ್ನು ಏನಾದರೂ ತೊಂದರೆಗೀಡು ಮಾಡುವಂಥವ್ರು ಇರ್ತಾರೆ ಅಂತೇಳಿ ಅವರ ಪ್ರೊಟೆಕ್ಟಿಗೆಗೋಸ್ಕರನೇ ಕೆಲವೊಂದು ತಾಂತ್ರಿಕರನ್ನು, ಕೆಲವೊಂದು ಮನೆತನದವರನ್ನು, ಕೆಲವೊಂದು ಪೂಜೆ ಪುನಸ್ಕಾರಗಳ ಮುಖಾಂತರ ಅವರು ಅದನ್ನು ಪಡ್ಕೊಳ್ತಾ ಇರ್ತಾರೆ. ಈ ಸಣ್ಣ ಪುಟ್ಟ ಜನಗಳಲ್ಲಿ ಇದು ಗೊತ್ತಾಗಲ್ಲ. ಈ ಸಣ್ಣ ಪುಟ್ಟ ಜನಗಳಲ್ಲಿ ಇದು ಗೊತ್ತಾಗದೇ ಇರೋ ಕಾರಣಕ್ಕೋಸ್ಕರನೇ ಅವರು ಈ ನೋವುಗಳನ್ನ ಅನುಭವಿಸ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ. ಈಗ ಅವರು ದಿನ ಆಸ್ಪತ್ರೆಗೆ ಓಡಾಡಬೇಕು, ಬಟ್ ಏನೂ ಇಲ್ಲ ಅಂತಲೇ ಗೊತ್ತಾಗುತ್ತೆ. ದಿನ ಮೈಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇರುತ್ತೆ, ಬಟ್ ಅದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಗೊತ್ತಾಗಲ್ಲ. ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ಆಸ್ಪತ್ರೆಗಳ ತಿರುಗ್ತಾ ಇರ್ತಾರೆ, ಆದರೂ ಕೂಡ ಇದನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಅವ್ರ ಕೈಯಲ್ಲಿ ಆಗೋದೇ ಇಲ್ಲ. ದಿನ 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 ವಿಕೃತ ರೂಪ ತೊಗೊಂಡು ಅವ್ರಿಗೆ ಬೇಸರ ಆಗಿಬಿಟ್ಟಿರ್ತದೆ, ನಾನೇ ಸತ್ತೋಗ್ಬಿಟ್ರೆ ಸಾಕಪ್ಪ ಅನ್ನೋಷ್ಟು. ಇದೊಂದು ಮಾರಣಾಂತಿಕ ಪ್ರಯೋಗ. ಬಟ್ ಸರ್, ಈಗ ನೀವು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರಿ, ಅಂದರೆ ಯೂಶ್ವಲಾಗಿ ಮನೇಲಿ ಸಾತ್ವಿಕಂದ ಪೂಜೆ ಮಾಡೋವಂಥವ್ರಿಗೆ ಇದನ್ನು ತಡೆಯೋದಕ್ಕೆ ಆಗಲ್ಲ ಅಂತ. ಹಾಗಾದರೆ ಸಾತ್ವಿಕತೆಯಿಂದ ಪೂಜೆ ಮಾಡೋ ಎಷ್ಟೋ ಜನಕ್ಕೆ ಆ ಭಗವಂತ ಏನು ಸಹಾಯ ಮಾಡಲ್ವ? ಅಥವಾ ಇಲ್ಲಿರೋಂಥ ಭಗವಂತನೇ ಅಲ್ಲಿ ಉಗ್ರ ರೂಪನಾಗಿದ್ದಾನೆ ಅಂತಂದಾಗ ಈ ಜನಗಳಿಗೆ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಯಾವ ದೇವರು ಇಲ್ಲಿ ಸಹಾಯ ಮಾಡ್ತಾನೆ ಇಲ್ಲ. ಈ ಪ್ರಯೋಗ ಆ್ಯಕ್ಚುಲಾಗಿ ಇಷ್ಟು ಪವರ್ಫುಲ್ ಆಗೋದಕ್ಕೆ ಕಾರಣ ಕಪ್ಪೆನಾ ಅಥವಾ ಇದರಲ್ಲಿ ಬೇರೆ ಥರದ್ದೇನೋ ವಿಚಾರಗಳಿದೆಯಾ? ಯಾಕೆ ಇದು ಸಹಾಯ ಮಾಡಲ್ಲ ನಾರ್ಮಲ್ ಪೂಜೆಗಳು? ಈಗ ನಾನು ಈ ಪ್ರಯೋಗದ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ಇದು ಭೂತ ಸಿದ್ಧ ಪ್ರಯೋಗ ಅಂತ ಹೇಳಿದೆ.
ಗೊತ್ತಾಯ್ತಲ್ಲ. ಇದನ್ನು ನಾವು ಯಾವಾಗ ಯಾವ ಪದ್ಧತಿಯಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಗೊತ್ತಾಯ್ತಲ್ಲ. ಭೂತ ವೈದ್ಯ ಸಿದ್ಧ ಪದ್ಧತಿ ಅಂತ ಹೇಳ್ತೀವಿ ನಾವು. ಭೂತ ವೈದ್ಯ, ಈಗ ನಿಮ್ಮಲ್ಲಿ ವೈದ್ಯರನ್ನೇನು ಏನು ಹೇಳ್ತೀರಿ ನೀವು, ಆಸ್ಪತ್ರೆಯಲ್ಲಿ ವೈದ್ಯರುತ್ತೆ. ಹಾಗೆ ಭೂತ ಸಿದ್ಧಾಂತವನ್ನು ಕಲ್ತಿರ್ತಕ್ಕಂಥ ಕೆಲವರು ವೈದ್ಯ ರೂಪದಲ್ಲಿ, ಅಂದರೆ ಅದಕ್ಕೆ ಯಾವ ಮೆಡಿಸನ್ ಹಾಕಬೇಕು, ಅದಕ್ಕೆ ಯಾವ ಗಿಡಮೂಲಿಕೆಗಳನ್ನು ಹಾಕಬೇಕು, ಅದು ಯಾವ ಪದ್ಧತಿಯಲ್ಲಿ ಮಾಡ್ಕೊಳ್ಬೇಕು ಅಂತ ತಿಳಿದಂಥವನೇ ಮಾತ್ರ ಇದನ್ನು ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಇದನ್ನು ಯಾರ್ಯಾರೋ ಮಾಡಿ ಏನೇನೋ ಮಾಡಿ ನಾನು ಮಾಡಿಬಿಡ್ತೀನಿ ಆಗಿಬಿಡುತ್ತೆ ಅನ್ನೋದು ಸುಳ್ಳು. ಅರ್ಥ ಆಯ್ತಲ್ಲ. ಈಗ ನೀವು ಸಾತ್ವಿಕವಾಗಿ ಪೂಜೆಗಳನ್ನು ಮಾಡ್ತಾ ಇರ್ತೀರ. ಸಾತ್ವಿಕ ಪೂಜೆಗಳು ಏನು ಮಾಡ್ತಾ ಇರ್ತೀರಾ, ನಮ್ಮ ತಾತನೂ ಅದೇ ಮಾಡ್ತಾಯಿದ್ರು, ನಮ್ಮ ಅಜ್ಜಿ ತಾತ ನಮ್ಮ ಮನೇಲಿ ಪೂಜೆ ಮಾಡ್ತಾಯಿದ್ರು, ಅಪ್ಪ ಅಮ್ಮ ಪೂಜೆ ಮಾಡ್ತಾಯಿದ್ರು, ನಾನು ಪೂಜೆ ಮಾಡ್ತಿದ್ದೀನಿ. ನಿಜ. ಪೂಜೆ ಮಾಡುವಂಥ ಉದ್ದೇಶ, ನಾವು ಯಾವ ದೇವ್ರನ್ನ ಪೂಜೆ ಮಾಡ್ತೀವಿ ಅದು ನಮಗೆ ಸಿಗ್ತಾ ಹೋಗುತ್ತೆ. ಈಗ ನೀವು ಲಕ್ಷ್ಮೀ ದೇವ್ರನ್ನ ಪೂಜೆ ಮಾಡ್ತಾ ಇರ್ತೀರ, ಸಿರಿ ಸಂಪತ್ತನ್ನು ಬೇಡ್ತಾ ಇರ್ತೀರ. ಬಟ್ ಇಲ್ಲಿ ಉಗ್ರ ದೇವತೆಯರು ನಿಮ್ಮನ್ನು, ಲಕ್ಷ್ಮಿ ಹೇಗೆ ತಡೆಯೋಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮನ್ನು ಸಂಪತ್ತು ಕೊಡ್ತಾಳೆ, ಸಿರಿ ಕೊಡ್ತಾಳೆ, ಆದರೆ ಆರೋಗ್ಯದ ಡ್ಯಾಮೇಜ್ ಇಟ್ಟಾಗ ಅದನ್ನೇ ತೊಗೊಂಡೋಗಿ ಅಲ್ಲಿ ಇಡಬೇಕಾಗತ್ತೆ ನೀವು. ಬಟ್ ಈಗ ಇಂಟ್ರೆಸ್ಟಿಂಗ್ ಪ್ರಶ್ನೆ ಏನಪ್ಪ ಅಂತಂದರೆ ಇನ್ನೊಂದು ಸರ್, ಈಗ ಮನುಷ್ಯ ಮಾಟ ಮಂತ್ರ ಮಾಡೋದಕ್ಕೆ ಕೆಲವೊಂದು ಗಿಡಮೂಲಿಕೆಗಳನ್ನ ಬಳಸ್ದ, ಹೌದು, ಹಾಗೆ ಆತ್ಮಗಳನ್ನು ಬಳಸ್ದ, ಮನುಷ್ಯನ ದೇಹದ ಮೂಳೆಗಳನ್ನು ಬಳಸ್ದ, ಎಲ್ಲ ರೀತಿ ಇದ್ದಂಥ ಈ ಮನುಷ್ಯನಿಗೆ ಈ ಮೂಲ, ಈ ಕಪ್ಪೆಯಿಂದನೂ ಹಿಂಗೆ ಮಾಡ್ಬೋದು ಅಂತ ಅಟ್ಲೀಸ್ಟ್ ಈ ಮೂಲ ಆದರೂ ಉಟ್ಕೊಂಡಿದ್ದು, ಅಥವಾ ಇದರಿಂದ ಇನ್ನೂ ಹಿಂಗೆ ಮಾಡ್ಬೋದು ಅಂತ ಗೊತ್ತಾಗಿದ್ದು ಯಾವಾಗಿಂದ, ಅಥವಾ ಹೆಂಗೆ ಶುರುವಾಯ್ತು ಇದು ಅಂತ? ನಾನು ಹೇಳಿದ್ನಲ್ಲ, ಈ ಪದ್ಧತಿ ನಾವು ನೀವು ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ. ಇದು ಅಥರ್ವರ್ಣ ವೇದದಿಂದ ಬಂದಿರತಕ್ಕಂಥ ಪದ್ಧತಿ. ಅಲ್ಲಿಂದ ನೀವು ಹುಡುಕೊಂಡು ಹೋದರೆ ನಿಮಗೆ ತಂತ್ರ ಪದ್ಧತಿಯಲ್ಲಿ ಬಹಳಷ್ಟು ರೀತಿಯ ತಂತ್ರಗಳಿದೆ. ಸುಮಾರು ಕಾಳಿ ಹಾಗೂ ಭೈರವ ತಂತ್ರ ಸಾರಗಳನ್ನು ನೀವು ನೋಡೋದೇ ಆದರೆ 624 ರೀತಿಯಲ್ಲಿ ತಂತ್ರಗಳಿದೆ. 624 ರೀತಿಯ ತಂತ್ರಗಳಿದೆ. ಆ ತಂತ್ರಗಳಲ್ಲಿ ಯಾವ್ಯಾವ ರೀತಿ ಬಳಸಬೇಕು, ಯಾವುದ್ರ ಮೇಲೆ ಬಳಸಬೇಕು ಅನ್ನೋದು ಕೂಡ ನಿಖರವಾಗಿ ಬರೆದಿದೆ. ಅದರ ಮಾರ್ಗವಾಗಿ ಮಾಡಿದರೆ ಮಾತ್ರ ನಾವು ಅದನ್ನು ಮಾಡಲಿಕ್ಕೆ, ಸಿಗಲಿಕ್ಕೆ, ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಾ? ಈಗ ಕಪ್ಪೆನೇ ಯಾಕೆ ಬಳಸ್ಕೊಳ್ತೀವಿ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, 6 ತಿಂಗಳು ಭೂಮಿ ಮೇಲೆ ಬದುಕುತ್ತೆ, 6 ತಿಂಗಳು ನೆಲದ ಮೇಲೆ ಬದುಕುತ್ತೆ. ಹಾಗಾಗಿ ನೀವು ಎಷ್ಟು ಚೆನ್ನಾಗಿರ್ತಿರಲ್ಲ, ಅದು ಯಾವಾಗ ನೆಲದೊಳಗಡೆ ಹೋಗುತ್ತಲ್ಲ ಆವಾಗಿಂದ ನಿಮ್ಮ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಜ, ಕೇಳಕ್ಕೆ ಗುಪ್ತ ಪದ್ಧತಿ ಇದೆಲ್ಲ, ಗುಪ್ತವಾಗಿ ಮಾಡ್ತಕ್ಕಂಥದ್ದು. ಯಾವುದು ಪ್ರಚಾರ ಕೇಳಿಕೊಂಡು ಅಥವಾ ನಾನು ಮಾಡಿದ್ದೀನಿ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ ಯಾರು ಕೂಡ, ನಾನು ಮಾಡಿಸಿದ್ದೀನಿ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ. ಇದು ಹೇಳ್ಕೊಳ್ಳುವಂಥ ವಿಚಾರನೂ ಕೂಡ ಅಲ್ಲ. ಅರ್ಥ ಆಯ್ತಲ್ಲ. ಇಲ್ಲಿ ಈ ಪದ್ಧತಿ ಮಾಡೋದ್ರಿಂದನೇ ಅದು ಗುಪ್ತ ಕಾಯಿಲೆಗೆ ಪರಿಣಾಮಗಳಾಗುತ್ತೆ, ಗುಪ್ತವಾಗಿ ವ್ಯಕ್ತಿ ಸಾಯಲಿಕ್ಕೆ ಕಾರಣಗಳಾಗುತ್ತೆ. ಗುಪ್ತವಾಗಿ ಎಷ್ಟು ಈ ಕ್ರಿಯೆಗಳು ನಡೀತಾ ಹೋಗುತ್ತಲ್ಲ ಅಷ್ಟು ವ್ಯಕ್ತಿಗೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಬಾಯಿಂದ ಬಾಯಿಗೆ ಹೋದಷ್ಟು, ಪ್ರಚಾರ ಆದಷ್ಟು ಇಲ್ಲಿ ಯಾವುದೇ ಕೆಲಸಗಳು ನಡೆಯಲ್ಲ. ಮಾಟ ಮಂತ್ರದ ವಿಚಾರದಲ್ಲಿ ಯೂಶಲಾಗಿ ಹೇಳಬೇಕು ಅಂದರೆ ಈ 3 ಥಿಂಗ್ಸ್ಗಳು ಸಿಗಲೇಬೇಕು ಅಂತ ಹೇಳ್ತಾರೆ: ಕಾಲಿನ ಧೂಳು, ಕೂದಲು ಅಥವಾ ಬಟ್ಟೆ. ಸೊ ಇಲ್ಲಿ ಈ ಮಂಡುಕ ಪ್ರಯೋಗಕ್ಕೂ ಈ ಥರದ್ದು ಯಾವುದಾದ್ರೂ ಒಂದು ಬೇಕೇ ಬೇಕಾಗುತ್ತೆ. ಖಂಡಿತ ಬೇಕಾಗುತ್ತೆ. ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡ್ತಾರೆ ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಮಾಡಲೇಬೇಕು ಅನ್ನೋಂಥ ವಿಚಾರಗಳಿದ್ದಾಗ ಅವನು ಬಳಸಿರ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡೇ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದರೆ ಮಂಡಲದಲ್ಲಿ ಅವ್ನು ನೇರ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅದನ್ನು ಬಳಸ್ತಾರೆ ಅಂತಂದರೆ ಆ ಎನರ್ಜಿ ಅವನಲ್ಲಿ ಇರುತ್ತೆ. ಈಗ ಒಬ್ಬ ವ್ಯಕ್ತಿ ಎನರ್ಜಿ ಯಾವುದಲ್ಲಿರುತ್ತೆ, ಅವನ ಉಗುಲಲ್ಲಿರುತ್ತೆ. ಅರ್ಥ ಆಯ್ತಲ್ಲ. ಅವನು ಬಟ್ಟೆ ಹಾಕಿರ್ತಕ್ಕಂಥ ಬೆವರಲ್ಲಿರುತ್ತೆ. ನಮ್ಮ ದೇಹದಿಂದ ಬಂದಂಥ ಮಲ ಮೂತ್ರ ಯಾವುದೇ ಇದ್ದರೂ ಕೂಡ ಅದು ನಮ್ಮ ಎನರ್ಜಿಯಿಂದ ಬಂದಿರುತ್ತೆ. ಅಂಥ ಎನರ್ಜಿಗಳನ್ನು ತೊಗೊಂಡು ಮಾಡುವಂಥ ಕ್ರಿಯೆಗಳಿದು. ಅರ್ಥ ಆಯ್ತಲ್ಲ. ನಾವು ಸುಮ್ಮನೆ ಹೆಸರು ಫೋಟೋ ಇಟ್ಕೊಂಡು ಮಾಡಿದಂದ್ರೆ ಅದು ಆಗೋದಿಲ್ಲ. ಅಂಥ ಹೆಸರಿನವ್ರು ಭಾಳಷ್ಟು ಜನ ಇರ್ತಾರೆ. ಅಂಥ ಫೋಟೋ ಇಟ್ಕೊಂಡು ಇವತ್ತು AI ಫೋಟೋ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಮಾಡ್ಕೊಳ್ಬೋದು. ಹಾಗಾಗಿ ಫೋಟೋಕ್ಕಿಂತ ಹೆಚ್ಚಾಗಿ ಅವರು ಬಳಸುವಂಥ ವಸ್ತುಗಳ ಮೇಲೆ, ಅವರು ಆಸೆ ಪಡುವಂಥ, ಇಷ್ಟಪಡುವಂಥ ವಸ್ತುಗಳನ್ನು, ಅವರು ಮುಟ್ಟಿ ಅನುಭವಿಸಿರ್ತಕ್ಕಂಥ ವಸ್ತುಗಳನ್ನು, ಇದನ್ನು ಇಟ್ಕೊಂಡು ಪ್ರಯೋಗಗಳನ್ನು ಮಾಡ್ತಾರೆ. ಇದಕ್ಕೂ ಮೀರಿರ್ತಕ್ಕಂಥದ್ದು ಇನ್ನೊಂದು ಅಂತಂದರೆ, ಈ ಹೆಣ್ಣು ಮಕ್ಕಳು ಋತು ಆಗುವಂಥ ಬ್ಲಡ್ಡಲ್ಲೂ ಕೂಡ ಮಾಡ್ತಾರೆ. ಅದು ಇನ್ನೂ ಘೋರವಾದಂಥ ಪ್ರಯೋಗಗಳಾಗ್ತಾ ಹೋಗುತ್ತೆ. ಅದು ದೊಡ್ಡ ಸಮಸ್ಯೆಗೆ ಕಾರಣಗಳಾಗ್ತಾ ಹೋಗುತ್ತೆ. ಅದು ಕೂಡ ಇವತ್ತಿಗೂ ಚಾಲ್ತಿಯಲ್ಲಿ ಇದೆ. ಕೇಳ್ತಾ ಇರೋಂಥ ವೀಕ್ಷಕರಲ್ಲಿ ಒಂದು ಮನವಿ: ಈ ರೀತಿಯೂ ಒಂದು ಪ್ರಯೋಗ ಇದೆ, ಹಾಗೂ ಈ ಪ್ರಯೋಗಗಳಿಗೆ ಬೇಕಾಗಿರುವಂಥ ಕೆಲವೊಂದು ವಿಚಾರಗಳನ್ನ ನೀವು ಮೈಂಡಲ್ಲಿ ಇಟ್ಕೊಂಡಿರಿ, ಆದಷ್ಟು ಎಚ್ಚೆತ್ಕೊಂಡಿರಿ, ಹಾಗೂ ನಿಮ್ಮ ಒಂದು ಸುರಕ್ಷತೆನ ನೀವು ಮಾಡ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯ ವಿಚಾರಗಳ ಬಗ್ಗೆ ನಾವು ಮುಕ್ತವಾಗಿ ಮಾತಾಡ್ತಾ ಇದ್ದೀವಿ. ನಿಮಗೇನಾದರೂ ಇದರ ವಿಚಾರಗಳಲ್ಲಿ ಆಸಕ್ತಿ ಇದ್ದು, ಅಂದರೆ ಈ ಥರ ಪ್ರಾಬ್ಲಮ್ ಏನೋ ನಮಗಾಗಿರಬಹುದು ಅಂತ ಅಂದ್ಕೊಂಡ್ರೆ, ನಾಗರಬಾವಿಲಿ ಹತ್ರದಲ್ಲೇ ಇದ್ದಾರೆ, ನಾಗರಬಾವಿಯ ಒಂದು ಸ್ಥಳದಲ್ಲಿ ಅವರ ವಿಳಾಸ ಹಾಗೂ ಫೋನ್ ನಂಬರ್, ನಮ್ಮ ಶ್ರೀನಿವಾಸ್ ತಾಂತ್ರಿಕ್ ಅವರ ಫೋನ್ ನಂಬರ್ ನಿಮಗೆ ಕೊಟ್ಟಿರ್ತೀವಿ. ಖಂಡಿತವಾಗ್ಲೂ ನೇರವಾಗಿ ಭೇಟಿ ಮಾಡ್ಬೋದು. ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಮುಕ್ತವಾಗಿ ಮಾತಾಡಿಕೊಂಡು ನೀವು ಪರಿಹಾರನ ಕಂಡುಕೊಬೋದು. ಒಂದು ತಿಳ್ಕೊಳ್ಳಿ, ಈ ವಿಚಾರ ನಾವು ಮಾತಾಡಿದ ತಕ್ಷಣ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ನನ್ನ ಜೀವನ ಇಷ್ಟೇನಾ, ಹಿಂಗೇನೋ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಗುರುಗಳ ಮುಖಾಂತರ ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಕೆಟ್ಟದಾಗಿದ್ದರೆ ಅದಕ್ಕೆ ಪರಿಹಾರ ಇದೆ. ಅವರು VVIPsಗೆ ಬೇರೆಯವ್ರಿಗೆಲ್ಲ
ಅವರು ತಾಂತ್ರಿಕ ಮನೆತನವನ್ನು ಇಟ್ಕೊಂಡಿರ್ತಾರೆ, ಅದ್ರ ಜೊತೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಇರ್ತಾರೆ. ಸೊ ಬಡಬಗ್ರಿಗೂ ಹಾಗೂ ನಾರ್ಮಲ್ ಆಗಿರೋ ವ್ಯಕ್ತಿಗಳಿಗೂ ಸರೋಗುತ್ತೆ. ನಿಮ್ಮ ಜೀವನಕ್ಕೆ ಸುರಕ್ಷಿತವಾಗಿ ಒಂದೊಳ್ಳೊಳ್ಳೆ ವಿಚಾರಗಳನ್ನ ಇವ್ರು ಹೇಳ್ತಾರೆ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ಮಂಡೂಕ ಪ್ರಯೋಗ ಆದಮೇಲೆ ಸರ್, ನೀವು ಹೇಳಿದ್ರಿ ಆ ಕಪ್ಪೆ 6 ತಿಂಗಳು ಹೊರಗಡೆ 6 ತಿಂಗಳು ಒಳಗಡೆ ಇರುತ್ತೆ. ಅಂದಾಜು ಈ ಮಂಡೂಕ ಪ್ರಯೋಗ ಆಗಿ ಗೊತ್ತಿಲ್ಲ ಅಂತಂದ್ರು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಆತ್ಮಶಕ್ತಿ ಇದ್ದು ದೇವ್ರ ಪೂಜೆಗಳನ್ನ ನಾರ್ಮಲಾಗಿ ಮಾಡಿಕೊಂಡು ಈ ಮನುಷ್ಯನ ಜೀವನ ಅವಧಿ ಎಷ್ಟು ಕಾಲಗಳ ಸಮಯ ಇರುತ್ತೆ? ಅಲ್ಲ, ಈಗ ಅವನ ಜೀವಿತಾವಧಿ ಅಂತ ಇಷ್ಟು ಅಂತ ಭಗವಂತನಿಂದ ನಿರ್ಣಯ ಆಗಿರುತ್ತೆ. ಅರ್ಥ ಆಯ್ತಲ್ಲ. ಈಗ ಅದನ್ನು ಹಾಳು ಮಾಡೋದು ಈ ತಂತ್ರ ಪದ್ಧತಿಗಳು. ಅರ್ಥ ಆಯ್ತಲ್ಲ. ಈಗ ಈ ತಂತ್ರ ಪದ್ಧತಿ ಮಾಡಲಿಕ್ಕೆ ಆ ವ್ಯಕ್ತಿಯ ವಯಸ್ಸು ಬರಲ್ಲ. ಅರ್ಥ ಆಯ್ತಲ್ಲ. ಇದರಲ್ಲಿ ಲಿಂಗ ಬರೋದಿಲ್ಲ, ಇದರಲ್ಲಿ ಯಾವುದೇ ವರ್ಣ ಭೇದ ಬರೋದಿಲ್ಲ. ಬರ್ತಕ್ಕಂಥದ್ದು ಮನುಷ್ಯ. ಈ ಮನುಷ್ಯನ ಆಯುಷ್ಯಗೆ ಕುತ್ತು ಬರಬೇಕು ಅಂತೇಳಿ ಮಾಡತಕ್ಕಂಥ ಮರಣ ಪ್ರಯೋಗಗಳಿವೆಲ್ಲ. ಅರ್ಥ ಆಯ್ತಲ್ಲ. ಈಗ ಅವನು ಮಾಡುವಂಥ ಸಾಧಕ ಏನಿರ್ತಾರಲ್ಲ, ಆ ಸಾಧಕನ ಒಂದು ಶಕ್ತಿಯ ಮೇಲೆ ಪ್ರಯೋಗ ಆಗುತ್ತೆ. ಆ ಶಕ್ತಿ ಪ್ರಯೋಗ ಯಾವ ರೀತಿ ಆಗುತ್ತೆ ಅಂತಂದರೆ, ಈಗ ಕಪ್ಪೆ 6 ತಿಂಗಳು ಬದುಕ್ತು ಅಂತಂದರೆ ಇನ್ನೂ ಒಂದು 6 ತಿಂಗಳು ಎಕ್ಸ್ಟ್ರಾ ನೀವು ಬದುಕ್ಬೋದು ಅಷ್ಟೇ. ಯಾಕಂದರೆ ನರಳಬೇಕಲ್ಲ ನೀವು. ಪ್ರಥಮವಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ನನಗೇನು ಆಗ್ತಾ ಇದೆ ನನ್ನಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀರ. ಅದು ನಿಮ್ಮ ಮೇಲೆ ಕ್ರಿಯೆಗಳು ನಡೀತಾ ಇರ್ತಾಗ ಆಗ ನಿಮ್ಗೆ ಹೇಳ್ಕೊಳಕ್ಕಾಗಲ್ಲ ಅದನ್ನು. ಅರ್ಥ ಆಯ್ತಲ್ಲ. ಇನ್ನು 6 ತಿಂಗಳು ನಿಮಗೆ ನರಕವಾಸ ಆಗುತ್ತೆ. ಆ ನರಕವಾಸದಲ್ಲೇ ಇವನೇ ಪ್ರಾಣತ್ಯಾಗ ಮಾಡಬೇಕು ಒಂದು, ಅಥವಾ ಈ ಮುಖಾಂತರ ಮನಸ್ಥಿತಿನೂ ಆ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಆ ಮನಸ್ಥಿತಿ ಆಲ್ರೆಡಿ ಅವನಿಗೆ ಬಂದ್ಬಿಟ್ಟಿರ್ತದೆ, ನಾನು ಇರೋದೇ ಬೇಡ, ವೈರಾಗ್ಯ ಬಂದ್ಬಿಡುತ್ತೆ ಸಂಪೂರ್ಣವಾಗಿ. ಓಕೆ. ತಿರುಗಿ ಅಲ್ದು ಎಲ್ಲ ದೇವಸ್ಥಾನಗಳಿಗೆ ಅಲಿತಾರೆ, ಆಸ್ಪತ್ರೆಗಳು ಅಲಿತಾರೆ, ಕಂಡ್ರ ಹತ್ರ ಹೇಳ್ಕೊಳ್ತಾರೆ. ಬಟ್ ಇದರಿಂದ ಹೊರಗಡೆ ಬರಲಿಕ್ಕಾಗದೇ ಮಾನಸಿಕ ಸ್ಥಿತಿ ಹದಗೆಟ್ಟು, ದೈಹಿಕ ಸ್ಥಿತಿ ಹದಗೆಟ್ಟು, ಆಂತರಿಕವಾಗಿ ಅವನು ಸಾಯುವಂಥ ಯೋಚನೆಗಳು ಆಲ್ರೆಡಿ ಅವನಿಗೆ ಸೂಚನೆಗಳು ಬಂದ್ಬಿಟ್ಟಿರುತ್ತೆ. ಒಟ್ಟಿನಲ್ಲಿ ತಾಂತ್ರಿಕತೆಯಲ್ಲಿ ಎಷ್ಟೆಲ್ಲ ರೀತಿ ಇದೆ ಅಂತಂದರೆ ಸರ್, ಒಂದೊಂದು ವಿಚಾರ ಮಾತಾಡ್ತಾ ಇದ್ದರೆ ಕೇಳೋಕ್ಕೂ ಅಷ್ಟೇ ಭಯ ಆಗುತ್ತೆ, ಅದರ ಜೊತೆಲಿ ಎಚ್ಚೆತ್ಕೊಬೋದು ಅನ್ನೋ ಒಂದು ಆತ್ಮಸ್ಥೈರ್ಯ ಕೂಡ ಬರ್ತಾ ಇದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಸರ್, ಈ ನಮ್ಮ ಕರ್ನಾಟಕದಲ್ಲೂ ಈಗಲೂ ಸಹ ನೀವು ಓಪನ್ ಆಗಿ ಹೇಳಿ, ಅಂದರೆ ಮುಕ್ತವಾಗಿ ಹೇಳಿ ಸರ್, ನೋಡೋಣ. ಹೌದು. ನೀವು ಮಂಡೂಕ ಪ್ರಯೋಗ ತಾಂತ್ರಿಕದ ಯಾವುದೇ ಸಾಧನೆ ಆಗಲಿ ಕಷ್ಟ ಇದೆ, ಸಾಧನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ನಿಮ್ಮ ಪ್ರಕಾರ ಸರ್, ನಿಜವಾಗ್ಲೂ ಮಂಡೂಕ ಪ್ರಯೋಗನ ಮಾಡುವಂಥ ತಾಂತ್ರಿಕರು ಈಗಲೂ ಸಹ ಇದ್ದಾರಾ? ಖಂಡಿತ ಇದ್ದಾರೆ. ಯಾಕಂತಂದರೆ ಇದು ಕೌಲ ಪದ್ಧತಿ ಅಂತ ಹೇಳ್ತೀವಿ ನಾವು. ಈ ಕೌಲ ಪದ್ಧತಿ ಕಲ್ತಿರ್ತಕ್ಕಂಥವ್ರಿಗೆ ಮಾತ್ರ ಗೊತ್ತಿರೋದು. ಅದಾಯ್ತಲ್ಲ. ಈಗ ನಾವು ಸದಾಚಾರ ವಾಮಾಚಾರ ಅಂತ ಹೇಳ್ತೀವಲ್ಲ, ಅದರಲ್ಲಿ ವಿಶೇಷವಾಗಿ ಕೌಲ ಪದ್ಧತಿ ಅಂತ ಬರುತ್ತೆ. ಆ ಪದ್ಧತಿ ಕಲ್ತಿರ್ತಕ್ಕಂಥವನು ಶಿವ ಮತ್ತು ಶಕ್ತಿಯನ್ನು ವಶ ಮಾಡ್ಕೊಂಡಿರ್ತಕ್ಕಂಥವನು, ಅವರಿಬ್ಬರನ್ನ ಬಳಸ್ಕೊಂಡು ಮಾಡುವಂಥ ಕ್ರಿಯೆ ಇದು. ಕೌಲ ಪದ್ಧತಿಯಲ್ಲಿ ಈ ನಾವು ಪಂಚಮಕಾರ ಅಂತ ಹೇಳ್ತೀವಲ್ಲ, ಮದ್ಯ, ಮಾಂಸ, ಮತ್ಸ್ಯ, ಮುದ್ರೆ, ಮೈಥುನ ಕ್ರಿಯೆ. ಈ ಕ್ರಿಯೆ ಯಾರು ಸಿದ್ಧಿ ಮಾಡ್ಕೊಂಡಿರ್ತಾರೆ, ಈ ಕ್ರಿಯೆಯಿಂದ ಬಳಸ್ಕೊಳ್ಳುವಂಥ ವಿಧಾನ ಯಾರಿಗೆ ಗೊತ್ತಿರುತ್ತೆ, ಅಂಥವ್ರು ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ. ಮತ್ತು ಕುಲದಿಂದನೂ ಬಂದಿರುತ್ತೆ. ಕೌಲ ಅಂದರೆ ಕುಲ ಪದ್ಧತಿ. ಕುಲದಿಂದ ತಂದೆಯ ಕಡೆಯಿಂದ, ತಾತನ ಕಡೆಯಿಂದನೂ ಕೂಡ ಈ ಪದ್ಧತಿ ಅನುಸರಿಸ್ಕೊಂಡು ಬಂದಿರ್ತಾರೆ ಅವರು. ಹಾಗಾಗಿ ಆ ಮನೆತನಕ್ಕೆ ಅವರಿಗೆ ಅದು ಬೇಗ ಸಿದ್ಧಿ ಆಗುತ್ತೆ. ಸುಮ್ಮನೆ ಯಾರೋ ಹೋಗಿ ನಾನು ಕಲಿತು ಮಾಡ್ತೀನಿ ಅಂತಂದರೆ ಅದು ಅಸಾಧ್ಯವಾದಂಥ ಸ್ಥಿತಿ. ಎಷ್ಟೋ ಜನ ಕಲಿಯಕ್ಕೆ ಹೋದಂಥವ್ರು ಮಧ್ಯೆ ಸತ್ತೋಗಿದ್ದಾರೆ. ಸಾಧನೆ ಸುಮ್ಮನೆ ಮಾಡ್ತೀನಿ ಅಂತ ಹೋದಂಥವ್ರು ಎಷ್ಟೋ ಜನ ಸತ್ತು ಇವತ್ತು ಆ ಮನೆಗೂ ನಷ್ಟ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಸುಲಭ ಅಂತ ತಿಳ್ಕೊಂಡ್ಬಿಡ್ತಾರೆ. ತಂತ್ರ ಪದ್ಧತಿ ಕಲಿಯೋದು ಸುಲಭ, ಮಂತ್ರ ಪದ್ಧತಿ ಕಲಿಯೋದು ಸುಲಭ, ಏನೋ ಮಾಡ್ಕೊಂಡ್ಬಿಡ್ತೀವಿ. ಆ ಎನರ್ಜಿ ನೀವು ತೊಗೊಳ್ಳೋಷ್ಟು ನಿಮ್ಮಲ್ಲಿ ಫಸ್ಟು ಆ ಕೆಪಾಸಿಟಿ ಇರಬೇಕು. ಅದನ್ನು ಕಂಡು ಹಿಡಿಯುವಂತೂ ಗುರು ಸುಮ್ಮನೆ ಹೋದ ತಕ್ಷಣ ಎಲ್ಲರಿಗೂ ಆ ದೀಕ್ಷೆ ಕೊಟ್ಟು, ಅರ್ಥ ಆಯ್ತಲ್ಲ, ನಾನು ಮಂತ್ರ ದೀಕ್ಷೆ ಕೊಟ್ಟುಬಿಡ್ತೀನಿ, ನೀವು ತೊಗೊಂಡು ಹೋಗಿ ಮಾಡಿ ಸಿದ್ಧಿ ಮಾಡಿ ಅಂತಂದರೆ ಅವನು ಸರಿಯಾಗಿ ಅನುಸರಿಸಿಲ್ಲ ಅಂತಂದರೆ ಗುರುದ್ರೋಹನೂ ಆಗುತ್ತದು. ಗುರುಗೂ ಶಾಪ ಬರುತ್ತೆ. ಹಾಗಾಗಿ ಗುರುವಾದಂಥವನು ಫಸ್ಟು ಅವನನ್ನು ಎಷ್ಟು ವರ್ಷ ಬೇಕಾದರೂ ಅವನನ್ನು ಕಾಯಿಸ್ಬೋದು. ಅವನು ಕಾಯುವಂಥ ತಾಕತ್ತು, ಪೇಷನ್ಸು ನಿಮ್ಮಲ್ಲಿರಬೇಕು. ನೀವಿದ್ದು ಅದನ್ನು ಪಡ್ಕೊಂಡ್ರೆ ಖಂಡಿತವಾಗಲೂ ಅದು ಯಾವುದಕ್ಕೆ ಉಪಯೋಗ ಆಗಬೇಕು, ಏನಾಗಬೇಕಂತ ಗುರುವಿನಿಂದ ನೀವು ಕಲ್ತ್ಕೊಂಡ್ರೆ, ಗುರು ಯಾವತ್ತಿದ್ರೂ ಕೂಡ ಒಳ್ಳೆ ಮಾರ್ಗನೇ ಹೇಳ್ಕೊಡೋದು. ಅದನ್ನು ಕಲ್ತ ಮೇಲೆ ನೀವು ಕೆಟ್ಟ ಮಾರ್ಗಕ್ಕೆ ಹೋದರೆ ಅದು ಕೂಡ ನಿಮ್ಗೆ ರಿವರ್ಸ್ ಆಗುತ್ತೆ ನಾಳೆ. ಒಟ್ಟಿನಲ್ಲಿ ಕೆಲವೊಂದು ವಿಚಾರಗಳನ್ನ ಮಾತಾಡ್ತಾ ಜೀವನ ಯಾಕೆ ಹಿಂಗೆ, ಮನುಷ್ಯ ಯಾಕೆ ಒಬ್ಬರ ಮೇಲೊಬ್ಬನ ಹಿಂಗೆ ಇಷ್ಟೊಂದು ಅಸೂಯೆ ಯಾಕೆ, ಕೆಲವರು ಅಸಹಾಯಕರ ಜನರ ಮೇಲೂ ಇಷ್ಟೊಂದು ತಂತ್ರ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಒಂದು ವಿಚಾರ ಸರ್, ಯಾರೋ ಈ ರೀತಿ ಒಂದು ಅಂದರೆ ತಾಂತ್ರಿಕತೆಗೆ, ಅಂದರೆ ಈ ಥರ ಮಂಡೂಕ ಪ್ರಯೋಗಕ್ಕೆ ಒಳಗಾಗಿದ್ದರೆ ಸುಮಾರು ಎಷ್ಟು ದಿನ ಅಥವಾ ಕಾಲಗಳ ಸಮಯ ತೊಗೊಳುತ್ತೆ ಇದರಿಂದ ಹೊರಗಡೆ ಬರೋಕ್ಕೆ? ನೀವು ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದರು ಅಂದ್ಕೊಳ್ಳೋಣ, ನೀವು ಅದನ್ನು ದೂರ ಮಾಡೋದಕ್ಕೆ ಸುಮಾರು ಎಷ್ಟು ದಿನಗಳು ಬೇಕಾಗುತ್ತೆ ಸರ್? ನೋಡಿ, ಆ ವ್ಯಕ್ತಿಯ ಮನಸ್ಥಿತಿ ಮತ್ತು ದೇಹ ಸ್ಥಿತಿ ಅಂತ ಹೇಳಿದೆ, ಅವನು ಯಾವ ಮಟ್ಟಿಗಿದ್ದಾನೆ ಅಂತ ನೋಡಬೇಕಾಗತ್ತೆ ನಾವು.
ಈಗ ಮನುಷ್ಯನನ್ನು ಕತ್ತು ಗಂಟ ಬಂದರೆ ಕಾಪಾಡ್ಬೋದು, ಮೂಗಿನ ಗಂಟ ಮುಳುಗಿದ್ರೆ ಕಷ್ಟ ಇದೆ. ಕಷ್ಟ ಆಗುತ್ತೆ. ಹಾಗಾಗಿ ಅವರಲ್ಲಿ ಆ ಸೆನ್ಸ್ ಆಗ್ತಾ ಇದೆ ಅಥವಾ ನನ್ನಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ ಅಂತ ಅಂದಾಗ, ಈಗ ನಿಮಗೆ ವಾತ ಪಿತ್ತ ಕಫ ಆದಾಗ ಹೇಗೆ ಆಸ್ಪತ್ರೆಗೆ ಹೋಗ್ತೀರಾ, ಅದಾಯ್ತಲ್ಲ. ಹಾಗೆ ಇದರಲ್ಲಿ ಯಾವುದೋ ಒಂದು ನೆಗೆಟಿವಿಟಿ ನಿಮ್ಮನ್ನು ದೇಹದೊಳಗಡೆ ಅಥವಾ ಬುದ್ಧಿ ಒಳಗಡೆ ಅಥವಾ ಮನಸ್ಸಿನೊಳಗಡೆ ಏನೋ ಬದಲಾವಣೆ ಆಗ್ತಾ ಇದೆ ಅಂತಂದಾಗ, ನನ್ನ ದಿನಚರಿಗಳೆಲ್ಲ ಹಾಳಾಗ್ತಾ ಇದೆ ಅಂತಂದಾಗ, ನೀವು ಒಮ್ಮೆ ಒಳ್ಳೆ ತಾಂತ್ರಿಕರನ್ನ ಭೇಟಿ ಆಗಬೇಕಾಗತ್ತೆ. ಆ ತಾಂತ್ರಿಕರ ಮುಖಾಂತರ ನೀವು ತಿಳ್ಕೊಳ್ಬೇಕಾಗತ್ತೆ. ಅದನ್ನು ತಿಳ್ಕೊಂಡು ಆ ತಾಂತ್ರಿಕನಿಗೆ ಆ ಶಕ್ತಿ ಇದೆ ಅಂತ ತಿಳ್ಕೊಂಡ ಮೇಲೇ ಅವನು ಯಾವ ಪದ್ಧತಿಯನ್ನು ಮಾಡ್ತಾನೆ ಅಂತ ತಿಳ್ಕೊಬೇಕಾಗತ್ತೆ. ಪದ್ಧತಿ ಗೊತ್ತಿಲ್ಲದೇ ಕೈ ಹಾಕಿದರೆ ಖಂಡಿತ ಯಾವುದೇ ಕೆಲಸಗಳಾಗಲ್ಲ. ಸಿಟಿಂಗ್ ಆನ್ 2026 ಆಲ್ಮೋಸ್ಟ್ ಆಲ್ ಡೆವಲಪಿಂಗ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಬೆಳೆದಿದೆ. ಆದರೂ ಈ ಪ್ರಯೋಗಗಳು ಇನ್ನೂ ಚಾಲ್ತಿಯಲ್ಲಿದೆ ಅಂತಂದರೆ ಇದಕ್ಕಿರುವಂಥ ಶಕ್ತಿ ಹಾಗೂ ಅದನ್ನು ಮಾಡ್ಕೊಂಬಂದಿರೋಂಥ ಪದ್ಧತಿ ಇನ್ನು ಯಾವ ರೇಂಜಿಗಿದೆ. ಒಟ್ಟಿನಲ್ಲಿ ಪ್ರಕೃತಿಲಿ ಸಿಗುವಂಥ ಹಲವಾರು ಅಂಶಗಳನ್ನ ಇಟ್ಕೊಂಡು ತಾಂತ್ರಿಕರು ತಾಂತ್ರಿಕತೆಯನ್ನು ಬಳಸ್ತಾರೆ. ಅದರಿಂದ ಪ್ರಯೋಗಗಳನ್ನ ಮಾಡಿ ನಮ್ಮನ್ನು ಅಂದರೆ ಕೆಲವ್ರನ್ನ ಮಟ್ಟ ಹಾಕಬೇಕು ಅಂತ ಈ ರೀತಿ ಪ್ರಯೋಗಗಳನ್ನ ಮಾಡ್ತಾರೆ. ಬಟ್ ಒಂದು ತಿಳ್ಕೊಳ್ಳಿ, ನಿಮ್ಮ ಆತ್ಮಸ್ಥೈರ್ಯ ನಿಮ್ಮನ್ನು ಕಾಪಾಡುತ್ತೆ, ನಿಮ್ಮ ಧೈರ್ಯ ನಿಮ್ಮನ್ನು ಗೆಲ್ಲಿಸುತ್ತೆ. ನೀವು ಎಷ್ಟು ಧೈರ್ಯವಾಗಿರ್ತಾರೋ ನಿಮ್ಮ ಜೀವನ ಅಷ್ಟೇ ಚೆನ್ನಾಗಿರುತ್ತೆ. ಆ ಧೈರ್ಯದ ಜೊತೆಗೆ ಒಂದು ರೀತಿಯಲ್ಲಿ ಸೆಕ್ಯೂರಿಟಿಯಾಗಿ ಕೆಲವು ತಾಂತ್ರಿಕ ಇರ್ತಾರೆ. ಸೊ ಆ ರೀತಿ ಸೆಕ್ಯೂರ್ಡ್ ಆಗಿರುವಂಥ ಅಂಶಗಳು ನೀವು ಬೇಕು, ನಿಮ್ಮ ಜೀವನದಲ್ಲಿ ಚೆನ್ನಾಗಾಗಬೇಕು ಅಂತಂದರೆ, ಯಾರ ಕೆಟ್ಟ ದೃಷ್ಟಿಯೂ ಯಾರ ಕೆಟ್ಟ ಪರಿಣಾಮವೂ ನಿಮ್ಮ ಮೇಲೆ ನಿಮ್ಮ ಫ್ಯಾಮಿಲಿ ಮೇಲೆ ಬೀಳಬಾರ್ದು ಅಂತಂದರೆ ಒಮ್ಮೆ ಭೇಟಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಏನಾಗುತ್ತಂತಂದರೆ, ಎಲ್ಲವೂ ನಮ್ಮ ಮೇಲೆ ನಡೆಯಲ್ಲ, ಎಲ್ಲ ನಾವು ಹೇಳ್ದಂಗೆ ಆಗೋದಿಲ್ಲ. ಏನಾಗುತ್ತಂತಂದರೆ, ನಾವು ಸರಿಪಡಿಸೋದು 60 ಭಾಗ ಆಗ್ಬೋದು, ಇನ್ನು 40 ಭಾಗ ಆ ವ್ಯಕ್ತಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು. ಒಳ್ಳೆ ಮಾತು ಹೇಳಿದ್ರಿ ಸರ್. ಈಗ ಬಂದ ತಕ್ಷಣ ಹೌದು ದುಡ್ಡು ಕೊಟ್ಬಿಡ್ತೀರಾ, ಹೋಗ್ಬಿಡ್ತೀರಾ, ಫೋಟೋ ಕೊಡ್ತೀರಾ, ಎಲ್ಲ ಕೊಡ್ತೀರಾ, ಅಷ್ಟೇ ಮುಗಿದೋಯ್ತಾ? ನಿಮ್ಮಲ್ಲಿ ಒಂದು ಸಾಧನಾ ಮಾರ್ಗ ಬರಬೇಕು. ನಿಮ್ಮಲ್ಲಿ ಒಂದು ಏನಾದರೂ ಮಂತ್ರಸಿದ್ಧಿ ಅಥವಾ ಗುರುವಿನಿಂದ ಕಲ್ತಿರ್ತಕ್ಕಂಥದ್ದು ಯಾವುದಾದ್ರೂ ನಿಮ್ಮ ಜೊತೆ ಉಳ್ಕೊಂಡಿದ್ದರೆ ಮಾತ್ರ ನೀವು ನೆಕ್ಸ್ಟ್ ಮುಂದೆ ಬರುವಂಥದ್ದನ್ನು ನೀವು ತಡಿಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮಲ್ಲಿ ಯಾವುದೇ ಅಸ್ತ್ರ ಇಲ್ಲ ಅಂತಂದರೆ ಯುದ್ಧ ಹೆಂಗೆ ಮಾಡ್ತೀರಿ ನೀವು? ನಿಜ. ಆತ್ಮಸ್ಥೈರ್ಯಕ್ಕಿಂತನೂ ನಿಮಗೆ ಆತ್ಮಸ್ಥೈರ್ಯದ ಜೊತೆಗೆ ನಿಮ್ಗೆ ಯಾವ್ದಾದ್ರು ಒಂದು ಸಿದ್ಧಿ ಬೇಕಾಗತ್ತೆ, ಒಂದು ಸಾಧನಾ ಮಾರ್ಗ ಬೇಕಾಗತ್ತೆ. ಈಗ ಪರಿಹಾರ ಮಾಡ್ಕೊಂಡ್ಬಿಟ್ಟೆ ಆಯಿತು, ಗುರುಗಳಿಗೂ ನನಗೂ ಮುಗಿದೋಯ್ತು, ಪರಿಹಾರ ಮಾಡಿಕೊಟ್ರು ಅಷ್ಟೇ. ನೆಕ್ಸ್ಟ್ ಅದೇ ಸಾಮಾನ್ಯ ವ್ಯಕ್ತಿಗೂ ಸಿದ್ಧಿ ಮಾಡ್ಕೋಬೇಕು ಅಂದರೆ ಹೆಂಗೆ? ಈಗ ನಿಮ್ಮ 24 ಗಂಟೆ ಸಮಯದಲ್ಲಿ ಒಂದು 10-15-20 ನಿಮಿಷ ನಿಮಗೆ ಸಮಯ ಸಿಗೋದಿಲ್ವಾ? ಖಂಡಿತ. ಆ ಸಮಯ ನೀವು ಯಾವ್ಯಾವುದಕ್ಕೋ ಕೆಟ್ಟ ವಿಚಾರಕ್ಕೆ, ಕುಡಿಯೋದಕ್ಕೆ, ತಿನ್ನೋದಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಬಳಸುವಂಥವ್ರು ಬೆಳಗ್ಗೆ ಎದ್ದ ತಕ್ಷಣ ಗುರುವಿನಿಂದ ಕೆಲವೊಂದು ವಾಣಿಗಳನ್ನು ತಗೊಂಡು ಅಥವಾ ಗುರುವಿಂದ ಕೆಲವೊಂದು ದೀಕ್ಷೆಗಳನ್ನು ತಗೊಂಡು ಗುರುವಿಂದ ಕೆಲವೊಂದು ಮಂತ್ರಗಳನ್ನು ತಗೊಂಡು ನೀವು ಅದನ್ನು ಸಿದ್ಧಿ ಮಾಡ್ಕೊಳ್ತಾ ಹೋದರೆ ಬೆಟ್ಟದಷ್ಟು ಬರುವಂಥ ಸಮಸ್ಯೆ ನಿಮಗೆ ಕಾಳಷ್ಟು ಬಂದು ಹೋಗುತ್ತೆ. ತಡಿಲಿಕ್ಕೋಸ್ಕರ ಏನಾದ್ರು ಬೇಕಾಗುತ್ತಲ್ಲ ನಮ್ಮ ಜೊತೆ ಯಾವುದಾದ್ರು ಒಂದು ಅಸ್ತ್ರ. ಆ ಅಸ್ತ್ರವನ್ನು ನೀವು ಪೂಜೆ ಪುನಸ್ಕಾರ ಮಾಡಿದ ಮೇಲೆ ಅಲ್ಲಿಗೆ ಬಿಡುವಂಥದ್ದಲ್ಲ. ನೀವು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ನೀವು ಅದ್ರ ಜೊತೆ ಇದ್ದಾಗ ಮಾತ್ರ ಮುಂದೆ ಬರುವಂಥ ಸಮಸ್ಯೆಗಳನ್ನು ನೀವು ತಡಿಲಿಕ್ಕೆ ನಿಮಗೂ ಶಕ್ತಿ ಸಿಗುತ್ತೆ. ಆ ಶಕ್ತಿನೇ ಇಲ್ಲ ಅಂತಂದರೆ ಮತ್ತೆ ನೀವು ಆ ಸಮಸ್ಯೆ ಒಳಗಾಗ್ತಾ ಇರ್ತೀರ. ಆಮೇಲೆ ಈ ಮಂಡೂಕ ಪ್ರಯೋಗ ಆಗಿರುವಂಥ ಮನೆಗಳಲ್ಲಿ ಸರ್, ಈಗ ಅವ್ರನ್ನ ನೋಡ್ತಾ ಈ ಪ್ರಯೋಗ ಇನ್ನೊಬ್ಬರ ಮೇಲೂ ಪರಿಣಾಮ ಬೀಳುವಂಥ ಸಾಧ್ಯತೆಗಳಿದೆಯಾ? ಇನ್ನೊಬ್ಬರ ಮೇಲೆ ಪರಿಣಾಮ ಅನ್ನೋಕ್ಕಿಂತ ಧನ ದುಃಖ ದಾರಿದ್ರ್ಯದಲ್ಲಿ ಜೀವನ ಕಳೆದಿರ್ತಾರೆ ಅವರು. ಒಂದು ಕಡೆ ಹಣ ಕಳ್ಕೊಂಡಿರ್ತಾರೆ, ದಿನ ಡಿಪ್ರೆಷನ್ ಆಗ್ತಾ ಇರ್ತಾರೆ, ದಾರಿದ್ರ್ಯತನದಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಈ ಒಬ್ಬ ವ್ಯಕ್ತಿಯಿಂದ ಇಡೀ ಅವ್ರ ಮನೆಯೇ ಹಾಳಾಗ್ತಾ ಇರುತ್ತೆ. ಪ್ರಯೋಗ ಒಬ್ಬನ ಮೇಲೆ ಆಗುತ್ತೆ, ಬಟ್ ಸಂಸಾರ ಎಲ್ಲವೂ ಕೂಡ ಇದರಿಂದ ನರಳುತ್ತೆ. ಇಲ್ಲಿಗೆ ಇದು ಬಿಡಿಸ್ಕೊಂಡಿಲ್ಲ ಅಂತಂದರೆ ಅದು ಅವರ ಉದ್ದೇಶ ಜನ್ರೇಷನ್ ಟು ಜನ್ರೇಷನ್ ಇದ್ದರೆ ಇಂಥ ವಿಚಾರದಲ್ಲಿ ಸತ್ತಂಥ ವ್ಯಕ್ತಿಯೂ ಕೂಡ ಮೋಕ್ಷ ಸಿಗೋದಿಲ್ಲ, ಆತ್ಮಕ್ಕೆ ತೃಪ್ತಿ ಸಿಗೋದಿಲ್ಲ. ಅವನು ಇದೇ ರೀತಿಯಲ್ಲಿ ಅಲಿತಾ ಇರಬೇಕಾಗತ್ತೆ. ಮುಂದಿನ ಜನ್ರೇಷನ್ಗೂ ಅದು ಕೆಲವೊಂದು ಬಂದಾಗಲಿಲ್ಲ ಅಂತಂದ್ರೆ ಅದು ಕಂಟಿನ್ಯೂ ಆಗುವಂಥ ವಿಚಾರಗಳು ಇರುತ್ತೆ. ಅಲ್ಲ, ಮಂಡೂಕ ಪ್ರಯೋಗ ಅಂದಮೇಲೆ ಕಪ್ಪೆದು ಯಾವುದೋ ಒಂದು ಫಿಲಮಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಸರ್, ಅಂದರೆ ಅದು ಯಾವುದೋ ಒಂದು ಕಡ್ಡಿ ಇಟ್ಕೊಂಡು ಕಪ್ಪೆನ ಹಿಂಗೆ ಚುಚ್ಚಿ ಏನೋ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಇದನ್ನು ನೋಡಿದ್ದೀನಿ. ಮೋಸ್ಟ್ಲಿ ಇದೇ ಥರ ಪ್ರಯೋಗ ನಡೆಯುತ್ತೋ ಏನು ಕತೆ ನನಗೆ ಗೊತ್ತಿಲ್ಲ. ಆದರೆ ಒಂದು ಸಿನಿಮ್ಯಾಟಿಕ್ ಇಮ್ಯಾಜಿನೇಷನ್ಗಳು ಬೇರೆ. ಓಕೆ, ಅರ್ಥ ಆಯ್ತಲ್ಲ. ಕೆಲವೊಂದು ಈಗ ಅವರು ಅದು ಮಾಡ್ತಾ ಇದ್ದಾರೆ ಅಥವಾ ಇಮ್ಯಾಜಿನೇಷನ್ ಬರ್ತಾ ಇದೆ ಅಂತ ಎಲ್ಲೋ ಒಂದು ಕಡೆ ಚರ್ಚೆ ಮಾಡ್ಕೊಂಡೇ ಮಾಡಿರ್ತಾರೆ ಅವರು. ಓಕೆ, ಸುಮ್ಮನೆ ಎಲ್ಲರಿಗೂ ಆ ಕ್ರಿಯೇಟಿವಿಟಿ ಬರಲ್ಲ. ಅರ್ಥ ಆಯ್ತಲ್ಲ. ಅವ್ರು ಎಲ್ಲೋ ನೋಡಿರ್ತಾರೆ ಅಥವಾ ಎಲ್ಲೋ ಕೇಳಿರ್ತಾರೆ, ಅದ್ರ ಮುಖಾಂತರ ಅವ್ರು ಮಾಡಿರ್ತಾರೆ. ಬಟ್ ನಾನು ಹೇಳೋದೇನಂತಂದರೆ, ಯಾವುದು ಇಲ್ಲಿ ಯಾರು ಓಪನ್ ಆಗಿ ತೋರಿಸಿ ಯಾರು ಮಾಡಲ್ಲ. ಯಾಕಂದರೆ ಇದೆಲ್ಲ ನಡೆಯುವಂಥದ್ದು ಕಾಳರಾತ್ರಿ ಪೂಜೆಗಳು. ಇದು ರಾತ್ರಿ ಸಮಯದಲ್ಲಿ ನೋಡಿ, ಇದೆಲ್ಲ ಎಫೆಕ್ಟ್ ನಿಮ್ಗೆ ಹೊಡೆಯೋದೇನೆ ಚಂದ್ರ ದರ್ಶನ ಆದಮೇಲೆ, ಅಂದರೆ ಸಂಜೆ ಮೇಲೆ. ಸಂಜೆ ಮೇಲೆ ಯಾಕಾಗತ್ತಂತಂದರೆ ಚಂದ್ರ ಮನಸ್ಸು ಕಾರಕ. ಇದೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗುವಂಥದ್ದು, ದೇಹದ ಮೇಲೆ ಪರಿಣಾಮ ಆಗುವಂಥದ್ದು. ಬೆಳಿಗ್ಗೆ ಎಲ್ಲ ಒಂದು ರೀತಿ ಆಕ್ಟಿವ್ ಆಗಿರ್ತಾರೆ, ರಾತ್ರಿ ಆದ ತಕ್ಷಣ ಮೂಲೆ ಹಿಡಿತಾರೆ.
ಈ ಪ್ರಯೋಗಗಳೆಲ್ಲ ನಡೆಯುವಂಥದ್ದು ಮುಖ್ಯ ರಾತ್ರಿ ಕತ್ತಲೆ ಸಮಯದಲ್ಲಿ ಆಗುವಂಥದ್ದು. ಇದೊಂದು ಕರಾಳ ಪೂಜೆಗಳು ಕತ್ತಲೆಯಲ್ಲಿ ಆಗ್ತಕ್ಕಂಥದ್ದು. ಹಾಗಾಗಿ ಈ ಕತ್ತಲೆಯಿಂದ ನೀವು ಬೆಳಕಿಗೆ ಬರಬೇಕು ಅಂತಂದರೆ ನಿಮ್ಮಲ್ಲಿ ಯಾವುದಾದ್ರೂ ಸಿದ್ಧಿ ಸಾಧನೆಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಆ ಸಾಧನಾ ಮಾರ್ಗ ತಿಳ್ಕೊಂಡಾಗ ಮಾತ್ರ ಇದರಿಂದ ನಿಮಗೆ ಪರಿಹಾರ ಮಾರ್ಗನೂ ಸಿಗ್ತಾ ಹೋಗುತ್ತೆ. ನಾವು ಹೇಳಿದ್ವಲ್ಲ, ನಾವು ಮಾಡುವಂಥದ್ದು ಒಂದು 50ರಿಂದ 60 ಭಾಗ ಅಷ್ಟೇ. ಇನ್ನು 40 ಭಾಗ ನಿಮ್ಮ ಇನ್ವಾಲ್ವ್ಮೆಂಟು, ನಿಮ್ಮ ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ಬೇಕಾಗತ್ತೆ. ಓಕೆ. ಅದನ್ನು ತಿಳಿಸ್ಕೊಡೋದಕ್ಕೆ ಕೆಲವೊಂದು ಮಾರ್ಗಗಳಿರುತ್ತೆ. ಅದನ್ನು ಬಂದು ಕೇಳಿದಾಗ ಮಾತ್ರ ನಾವು ಅದನ್ನು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರಯೋಗದ ಬಗ್ಗೆ ಮಾತಾಡ್ತಾ ಇನ್ನೊಂದೇ ಒಂದು ಪ್ರಶ್ನೆ ನಾನು ನಿಮ್ಮನ್ನು ಕೇಳಬೇಕು ಸರ್. ಈ ಪ್ರಯೋಗ ಆದ ನಂತರ ಇನ್ ಕೇಸ್ ಆನ್ ವಾಟ್ ಗ್ಯಾರಂಟಿ ಈಗಿನ ಕಲಿಯುಗದಲ್ಲೂ ಸಹ ಆ ಪ್ರಯೋಗ ಒಬ್ಬ ವ್ಯಕ್ತಿ ಮೇಲೆ ಮಾಡಿದ ನಂತರ ಎಷ್ಟು ಸಕ್ಸಸ್ ರೇಷಿಯೋ ಖಂಡಿತವಾಗ್ಲೂ ಅದು ವರ್ಕೌಟ್ ಆಗುತ್ತೆ ಅಂತ ನೀವು ಹೇಳ್ತೀರಾ? ಅಂದಾಜು ನಿಮ್ಮ ಅನುಭವಗಳ ಪ್ರಕಾರ ಹೇಳೋದಾದರೆ ಸರ್. ಈಗ ಈ ವಿಡಿಯೋ ಎಷ್ಟು ವ್ಯೂಸ್ ಆಗುತ್ತೆ ಅಂತ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಓಕೆ, ಅರ್ಥ ಆಯ್ತಲ್ಲ. ವ್ಯೂಸ್ ಆದಂಥ ಜನಗಳಲ್ಲಿ ಯಾರ್ಯಾರಿಗೆ ಈ ಅನುಭವ ಆಗಿದೆ ಅಂತೇಳಿ ಅವರೇ ಕಮೆಂಟ್ಸ್ ಮಾಡಲಿ. ಅರ್ಥ ಆಯ್ತಲ್ಲ. ಎಲ್ಲರಿಗೂ ಎಲ್ಲ ರೂಪದಲ್ಲೂ ಒಂದಲ್ಲ ಒಂದು ರೂಪದಲ್ಲಿ ಹೊಡೆದಿರುತ್ತೆ. ಬಟ್ ಓವರ್ ಕಾನ್ಫಿಡೆನ್ಸ್ ನಿಮ್ಮನ್ನೇ ಸಾಯಿಸುತ್ತೆ. ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸಮಸ್ಯೆ ಅಂತೂ ಆಗೋದು ಖಂಡಿತ. ಒಬ್ಬನಿಗೆ ಹೈ ಲೆವೆಲ್ ಆಗ್ಬೋದು, ಒಬ್ಬನಿಗೆ ಲೋ ಇಂದ ಕರ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಲ್ಲ. ಏನೋ ಒಂದು ಸೂಚನೆ ನಿಮಗೆ ಸಿಕ್ಕೇ ಸಿಗುತ್ತೆ. ಆ ಸೂಚನೆ ಮೇಲೆ ನೀವು ಅದನ್ನು ಬದಲಾವಣೆ ಮಾಡಿಕೊಂಡ್ರೆ ನಿಮ್ಮ ಮೇಲೆ ಆಗೋದನ್ನ ನೀವು ತಡೆಗಟ್ಕೋಬೋದು. ಇನ್ನೊಬ್ಬರ ಮೇಲೆ ಆಗ್ತಾ ಇದೆ ಅಂತೇಳಿ ನಾವು ನೋಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮೇಲೆ ಆಗೋದನ್ನ ನಾವು ತಡೆ ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗಾದರೆ ತಾಂತ್ರಿಕತೆಯ ಎಷ್ಟೋ ಪ್ರಯೋಗಗಳಲ್ಲಿ ಮಂಡೂಕ ಪ್ರಯೋಗ ಒಂದು ಭಯಾನಕ ಪ್ರಯೋಗ ಅಂತ ನೀವು ಹೇಳ್ತೀರಾ? ಹೌದು. ಇದಕ್ಕೆ ಪರಿಹಾರನೂ ಇದೆ ಅಂತ ಹೇಳ್ತೀರಾ? ಖಂಡಿತ. ಒಂದು ಸಮಸ್ಯೆ ಬರ್ತಾ ಇದೆ ಅಂತಂದರೆ ಅದ್ರ ಮುಂದೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರ ಮಾರ್ಗವನ್ನು ಹುಡುಕೋದಕ್ಕೆ ನಿಮ್ಗೆ ಗೊತ್ತಾಗಬೇಕು. ಯಾಕಂದರೆ ಇದೆಲ್ಲ ಪ್ರಯೋಗ ನಡೆದ ಮೇಲೆ ನಿಮ್ಗೆ ಅದ್ರ ಮೇಲೆ ಗಮನನೇ ಬರಲ್ಲ. ಪರಿಹಾರ ಮಾಡ್ಕೋಬೇಕಂತ ಗಮನನೇ ಬರಲ್ಲ. ಪೂಜೆ ಪುನಸ್ಕಾರ ಎಲ್ಲ ಮಾಡಿರ್ತೀರ, ಮತ್ತೆ ನೆಕ್ಸ್ಟ್ ನೀವೇ ದೇವ್ರಿಗೆ ಬೈಕೊಂಡು ತಿರ್ಗಾಡ್ತೀರ. ಏನಕ್ಕೆ ಹಿಂಗಾಯಿತು, ನನಗೆ ಯಾಕೆ ಕೈ ಹಿಡಿದಿಲ್ಲ, ನನಗೆ ಯಾಕೆ ಮಾಡಿಲ್ಲ, ನನಗೇನಾಯಿತು. ಏನಾಗುತ್ತಂತಂದರೆ ಈಗ ದೇವರು ದೇವಸ್ಥಾನಕ್ಕೆ ನೀವು ಹೋಗ್ತಾ ಇದ್ದೀರಾ, ಅದರ ಎನರ್ಜಿ ನಿಮಗೆ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂತಂದರೆ ದೇವ್ರು ಅಂತಕ್ಕಂಥ ಪೂಜೆ ಪುನಸ್ಕಾರ ಮಾಡುವಂಥದ್ದು ಅಲ್ಲಿಯ ಪುರೋಹಿತರು, ಅಲ್ಲಿಯ ಅರ್ಚಕರು, ಆ ಎನರ್ಜಿಯನ್ನು ಅವ್ರಿಗೆ ಪಾಸ್ ಆಗಿರುತ್ತದು. ನಾವು ಬರೀ ಮುಖದರ್ಶನ ಮಾಡ್ಕೊಂಡು ಬರುವಂಥವ್ರು. ಮುಖದರ್ಶನ ಮಾಡ್ಕೊಂಡು ಬರೋ ಅಲ್ಲಿಯ ಎನರ್ಜಿ ನಮಗೆ ಸ್ವಲ್ಪ ಸಿಗ್ಬೋದು ಅಷ್ಟೇ. ಬಿಟ್ಟರೆ ನಿಮಗೆ ಪೂರ್ಣವಾಗಿ ಕೈ ಮುಗಿದ ತಕ್ಷಣ ಪರಿಹಾರ ಆಗುತ್ತೆ ಅಂತಂದರೆ ಇವತ್ತು ಎಲ್ಲರೂ ಕೋಟ್ಯಾಧಿಪತಿಗಳಾಗ್ತಾಯಿದ್ರು. ನಿಜ. ಬೇಡಿದ್ದೆಲ್ಲ ಭಗವಂತ ಕೊಡ್ತಾನೆ ಅನ್ನಂಗಿದ್ದಿದ್ರೆ ಇವತ್ತು ಯಾಕೆ ಎಲ್ಲರೂ ಅನುಭವಿಸ್ತಾ ಇದ್ರು? ಅರ್ಥ ಆಯ್ತಲ್ಲ. ಸಮಸ್ಯೆ ಇದೆ ಅಂತಂದ ಮೇಲೆ ಆ ಸಮಸ್ಯೆಗೆ ಅನುಗುಣವಾಗಿ ನಾವು ಯಾವ ದೇವರನ್ನ ಪೂಜೆ ಮಾಡಬೇಕು, ನಾವು ಯಾವ ಪದ್ಧತಿಯನ್ನು ಅನುಸರಿಸ್ಬೇಕು ಅನ್ನೋದ್ರ ಮೇಲೆ ಕೂಡ ಪರಿಹಾರ ಮಾರ್ಗ ಇರುತ್ತೆ. ಅರ್ಥ ಆಯ್ತಲ್ಲ. ಹಾಗಾಗಿ ನೀವು ಲಕ್ಷ್ಮಿ ಹತ್ರ ಹೋಗ್ಬಿಟ್ಟು ದುಡ್ಡು ಕೊಡಿ ಅಂತ ಕೇಳ್ತೀರಾ, ಶತ್ರು ಸಂಹಾರ ಮಾಡಿ ಅಂತ ಕೇಳ್ತೀರಾ? ಇಲ್ಲ. ಮತ್ತೆ ಯಾಕಂದರೆ ಲಕ್ಷ್ಮೀ ದೇವಿ ಶಾಂತ ಸ್ವರೂಪಗಳು, ಸಾತ್ವಿಕತೆಯಿಂದ ಇರುವಂಥ ದಕ್ಷಿಣಾಚಾರದಲ್ಲಿ ಬರ್ತಕ್ಕಂಥ ಪದ್ಧತಿ ಆಯಮ್ಮಂದು. ಅರ್ಥ ಆಯ್ತಲ್ಲ. ಹಾಗಾಗಿ ವೀಕ್ಷಕರೇ, ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಮಂಡುಕ ಪ್ರಯೋಗ ನಿಮ್ಗೆ ಆಗಿದೆ ಅಥವಾ ನಿಮ್ಮ ಮನೆಯವ್ರಿಗಾಗಿದೆ ಅಥವಾ ಹಿಂಗೆ ಆಗ್ತಾ ಇದೆ ಅಂತ ಏನಾದರೂ ಗೊತ್ತಾದರೂ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಅದರ ಜೊತೆಯಲ್ಲಿ ಯಾವುದೇ ಪ್ರಶ್ನೆಗಳಿದ್ರು ನೇರವಾಗಿ ಅವ್ರನ್ನ ಭೇಟಿ ಮಾಡ್ಬೋದು. ನೇರವಾಗಿ ಭೇಟಿ ಮಾಡಬೇಕು ಅನ್ನೋ ನಂಬರ್ ಕೊಟ್ಟಿದ್ದೀನಿ, ಇದೇ ನಾಗರಬಾವಿಲಿರುವಂಥದ್ದು. ಸೊ ಹಾಗಾಗಿ ಅವರ ಆಫೀಸ್ ವಿಳಾಸ, ಅದ್ರ ಜೊತೆಲಿ ನೇರವಾದ ನಂಬರ್, ದಯವಿಟ್ಟು ಸಂಪರ್ಕ ಮಾಡಿ. ಹಾಗೂ ಯಾವುದೇ ರೀತಿಯ ವಿಚಾರಗಳಿಗೆ ಮುಕ್ತವಾಗಿ ಮಾತಾಡಿ, ನೇರವಾಗಿ ಭೇಟಿ ಮಾಡಿ, ಅದರ ಪರಿಹಾರವನ್ನು ತಿಳ್ಕೊಳ್ಳಿ. ಈ ಕಾರ್ಯಕ್ರಮದ ಉದ್ದೇಶ ಈ ರೀತಿ ಪ್ರಯೋಗಗಳಿದ್ದಾಗ ಅದನ್ನು ತಡೆಗಟ್ಟಬಹುದು ಅನ್ನೋ ಆತ್ಮಸ್ಥೈರ್ಯವನ್ನು ನಾವು ತುಂಬ್ತಾ ಇದ್ದೀವಿ. ಕೆಲವರ ನೆಗೆಟಿವ್ ಕಮೆಂಟ್ ಮಾಡಿ ಈಗಿನ ಕಾಲದಲ್ಲಿ ಇದಾಗಲ್ಲ, ಅದಾಗಲ್ಲ, ನಮಗೆ ಆದ ಅನುಭವ ನಿಮಗಾಗಬೇಕು ಅಂತ ಏನಿಲ್ಲ, ಅಥವಾ ನಿಮಗಾದ ಅನುಭವ ನಮಗಾಗಬೇಕು ಅಂತ ಏನಿಲ್ಲ. ಇದೆಲ್ಲವೂ ಯದ್ಭಾವಂ ತದ್ಭವತಿ ರೂಪಂ ಅಂತ ಹೇಳ್ತಾ ಅವರವರ ವಿಚಾರಕ್ಕೆ, ಅವರವರ ನಿಲುವುಗಳಿಗೆ, ಅವರವರ ಕರ್ಮಕ್ಕೆ, ಅವರವರ ನೋವುಗಳಿಗೆ ನಿಲ್ಲುವಂಥದ್ದು. ಸೊ ಹಾಗಾಗಿ ಈ ವಿಚಾರಗಳಲ್ಲಿ ಇನ್ನೊಂದಷ್ಟು ಪ್ರಯೋಗಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಪ್ರಯೋಗಗಳನ್ನ ಕೇಳ್ತಾ ನಿಮ್ಮೆಲ್ಲರಲ್ಲೂ ಎಚ್ಚೆತ್ಕೊಂಡು ಜೀವನ ಚೆನ್ನಾಗಿ ನಡೆಸಿ ಅನ್ನೋ ಒಂದೇ ಒಂದು ಉದ್ದೇಶ ಈ ಕಾರ್ಯಕ್ರಮ. ಸೊ ಹಾಗಾದರೆ ಇನ್ನೊಂದು ಪ್ರಯೋಗದ ಬಗ್ಗೆ ಮಾತಾಡೋಣ, ನಾವು ನೀವು ತಿಳ್ಕೋಣ ಅದು ಯಾವ ಪ್ರಯೋಗ ಅಂತ. ಮಂಡೂಕ ಪ್ರಯೋಗದ ಬಗ್ಗೆ ಇನ್ನೊಂದೇ ಒಂದು ಮಾತು ಸರ್, ಒಂದು ಧೈರ್ಯವಾದ ಮಾತು ನೀವು ನಮ್ಮ ವೀಕ್ಷಕರಿಗೆ ಹೇಳೋದಾದರೆ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸಮಸ್ಯೆ ನಿಮ್ಮದು, ಪರಿಹಾರ ಗುರುಗಳ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ತಾ ಖಂಡಿತವಾಗ್ಲೂ ಇನ್ನೊಂದು ಪ್ರಯೋಗ ಇದೆ. ಆ ಪ್ರಯೋಗ ಏನು, ಬನ್ನಿ ನೋಡೋಣ.